ಭಾರತದ ರಾಷ್ಟ್ರೀಯ ಗೀತೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಲಕ್ಷಾಂತರ ಜನ ಕ್ರಾಂತಿಕಾರಿಗಳಿಗೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರೇರಣೆಯನ್ನ ಕೊಟ್ಟಂತಹ ರಣಮಂತ್ರ ವಂದೇ ಮಾತರಂನ 150ನೇ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಆ ಹಾಡು ಹುಟ್ಟಿದಂತಹ ಕಥೆಯನ್ನ, ಆ ಹಾಡಿನ ಸೊಬಗನ್ನ, ಆ ಹಾಡು ದೇಶವಾಸಿಗಳಿಗೆ ಕೊಟ್ಟಂತಹ ಪ್ರೇರಣೆಯನ್ನ ಮೆಲುಕು ಹಾಕುವಂತಹ ಉದ್ದೇಶದೊಂದಿಗೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಮ್ಗೆಲ್ರಿಗೂ ಕೂಡ ಗೊತ್ತು, ನಾವು ಭಾರತೀಯರು ಆಗಸ್ಟ್ 15ನೇ ತಾರೀಕಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ, ಜನವರಿ 26ನೇ ತಾರೀಕಿಗೆ ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ನಾವೆಲ್ಲ ವಂದೇ ಮಾತರಮನ್ನ ಹಾಡ್ತೇವೆ. ಆದ್ರೆ ಅನೇಕ ಸಂದರ್ಭಗಳಲ್ಲಿ ವಂದೇ ಮಾತರಮನ್ನ ಹಾಡಬೇಕಾಗಿದ್ರೆ 2 ಚರಣಗಳನ್ನ ಮಾತ್ರ ಹಾಡಿ ವಂದೇ ಮಾತರಮನ್ನ ನಾವು ಮುಕ್ತಾಯ ಮಾಡ್ತೇವೆ. ಆದ್ರೆ ವಂದೇ ಮಾತರಂ ಅನ್ನುವಂಥದ್ದು ಭಾರತೀಯರ ಪಾಲಿಗೆ ಕೇವಲ ಒಂದು ಹಾಡಲ್ಲ. ವಂದೇ ಮಾತರಂ ಅನ್ನುವಂಥದ್ದು ಭಾರತೀಯರ ಪಾಲಿಗೆ ಕೇವಲ ಶಬ್ದಗಳ ಅಲಂಕಾರ ಅಲ್ಲ. ವಂದೇ ಮಾತರಂ ಅನ್ನುವಂಥದ್ದು ಭಾರತೀಯರ ಪಾಲಿಗೆ, ಅದರಲ್ಲೂ ವಿಶೇಷವಾಗಿ ಪುತ್ತೂರಿನ ಅಂಬಿಕಾ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಪಾಲಿಗೆ ಅದು ಕೇವಲ ಹಾಡಲ್ಲ, ಅದು ಭಾರತೀಯತೆಯ ಸತ್ವವನ್ನು, ಸಾಮರ್ಥ್ಯವನ್ನು, ರಾಷ್ಟ್ರೀಯತೆಯನ್ನು, ದೇಶಭಕ್ತಿಯನ್ನು, ಅಸ್ಖಲಿತವಾಗಿರುವಂತಹ ರಾಷ್ಟ್ರನಿಷ್ಠೆಯನ್ನ ಜಾಗೃತಗೊಳಿಸುವಂತಹ ಮಂತ್ರ ವಂದೇ ಮಾತರಂ. ವಂದೇ ಮಾತರಂ ಹಾಡನ್ನ ಬರೆದಂತಹ ಕವಿ ಸ್ವಾತಂತ್ರ್ಯ ಕಾಲಘಟ್ಟದಲ್ಲಿ ಬ್ರಿಟಿಷ್ ಸರಕಾರದಲ್ಲಿ ಉಪ ನ್ಯಾಯಾಧೀಶರಾಗಿ ನಿಯುಕ್ತಿಗೊಂಡು ಬ್ರಿಟಿಷ್ ಆಡಳಿತದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ 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 3 ದಶಕಗಳ ಕಾಲ ಬ್ರಿಟಿಷ್ ಸರಕಾರಕ್ಕೆ ಕೆಲಸ ಮಾಡ್ತಾ ಇದ್ರು ಕೂಡ ಭಾರತೀಯತೆಯ ಚಿಂತನೆಯನ್ನ ತನ್ನ ಕಾವ್ಯದ ಮೂಲಕ, ಸಾಹಿತ್ಯದ ಮೂಲಕ ಪಸರಿಸಿದಂತಹ ಕವಿ ಚಕ್ರವರ್ತಿ ಬಂಕಿಮಚಂದ್ರ ಚಟರ್ಜಿ ಅವರ ಲೇಖನೆಯಿಂದ ಹೊರಹೊಮ್ಮಿದಂತಹ ಮಂತ್ರ ವಂದೇ ಮಾತರಂ. ವಂದೇ ಮಾತರಂ ಹಾಡು ಯಾಕೆ ಭಾರತೀಯರಿಗೆ ಅಷ್ಟು ಪ್ರೀತಿ, ಯಾಕೆ ವಂದೇ ಮಾತರಂ ಹಾಡು ಅಂತಂದಾಗ ಪ್ರತಿಯೊಬ್ಬನ ಮೈ ಮನಗಳು ಅರಳಿ ನಿಲ್ತವೆ, ಯಾಕೆ ವಂದೇ ಮಾತರಂ ಅಂತ ಹೇಳಿದವಾಗ ಮನಸ್ಸು ಹೂವಿನಂತೆ ಅರಳುತ್ತದೆ, ಯಾಕೆ ವಂದೇ ಮಾತರಂ ಅಂತ ಹೇಳುವಾಗ ನಾವು ರೋಮಾಂಚಿತರಾಗ್ತೇವೆ. ವಂದೇ ಮಾತರಂ ಹಾಡು ಟ್ಯೂನ್ ಬರಬೇಕಾಗಿದ್ರೆ ಒಂದು ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಅಲ್ಲಿ 2020 ಮ್ಯಾಚ್ ಅಲ್ಲಿ ಭಾರತ ಇನ್ನೇನು ಗೆಲ್ತಾ ಇದೆ ಅಂತ ಗೊತ್ತಾದವಾಗ ಸಭೆಯಲ್ಲಿದ್ದ ಅಷ್ಟೂ ಜನ ಕೂಡ ವಂದೇ ಮಾತರಂ ಅಂತ ಹೇಳ್ಬೇಕಾಗಿದ್ರೆ ಯಾಕೆ ನಾವು ರೋಮಾಂಚಿತರಾಗ್ತೇವೆ ಅಂತಂದ್ರೆ, ಆ ಹಾಡು ಹುಟ್ಟಿ 150 ವರ್ಷಗಳಾಗಿದ್ದರೂ ಕೂಡ, ಆ ಹಾಡು ಹುಟ್ಟಿ 150 ವರ್ಷಗಳಾಗಿದ್ದರೂ ಕೂಡ ಆ ಹಾಡು ದೇಶಕ್ಕೆ ಬೀರಿದಂತಹ ಪ್ರಭಾವ ಅದು ಪ್ರಾಯಶಃ ಎಲ್ಲಿಯವರೆಗೆ ಸೂರ್ಯ ಮತ್ತು ಚಂದ್ರರು ಆಕಾಶದಲ್ಲಿ ಮಿನುಗ್ತಾ ಇರ್ತಾರೆ, ಎಲ್ಲಿಯವರೆಗೆ ಸೂರ್ಯ ಮತ್ತು ಚಂದ್ರರು ಆಕಾಶದಲ್ಲಿ ಮಿನುಗುತ್ತಾ ಇರುತ್ತಾರೆ, ಅಲ್ಲಿಯವರೆಗೂ ವಂದೇ ಮಾತರಂನ ಛಾಯೆ, ಅಲ್ಲಿಯವರೆಗೂ ವಂದೇ ಮಾತರಂನ ಕೀರ್ತಿ, ಅಲ್ಲಿಯವರೆಗೂ ವಂದೇ ಮಾತರಂನ ಪ್ರಭೆ, ಅಲ್ಲಿಯವರೆಗೂ ವಂದೇ ಮಾತರಂ ಹಾಡು ದೇಶದ ಮೇಲೆ ಬೀರಿದ ಪ್ರಭಾವ ಶಾಶ್ವತವಾಗಿರ್ತದೆ. ವಂದೇ ಮಾತರಂ ಸಾಮಾನ್ಯ ಹಾಡಲ್ಲ. ಆ ಹಾಡನ್ನ ರಣಮಂತ್ರ ಅಂತ ಕರೆದ್ರು, ಆ ಹಾಡನ್ನ ಪಂಚಾಕ್ಷರಿ ಮಂತ್ರ ಅಂತ ಕರೆದ್ರು. ಈಶ್ವರನನ್ನ ಒಲಿಸ್ಬೇಕು ಅಂತಂದ್ರೆ ಓಂ ನಮಃ ಶಿವಾಯ ಪ್ರಾರ್ಥನೆ ಮಾಡು ಅಂತ ಹೇಳ್ಕೊಡ್ತಾರೆ ಗುರುಗಳು. ನನಗೆ ವಿಷ್ಣು ಇಷ್ಟ ಸರ್, ನಾನು ವಿಷ್ಣು ನಾರಾಯಣನ ಧ್ಯಾನವನ್ನ ಮಾಡಬೇಕು ಅಂತಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಹೇಳು ಅಂತ ಹೇಳ್ತಾರೆ. ನನಗೆ ದುರ್ಗೆ ತುಂಬಾ ಇಷ್ಟ, ಓಂ ದುರ್ಗಾಯೈ ನಮಃ ಹೇಳು ಅಂತ ಹೇಳ್ತಾರೆ. ಗಣಪತಿ ಅಂದ್ರೆ ನನಗೆ ತುಂಬಾ ಇಷ್ಟ ಸರ್, ಓಂ ಗಂ ಗಣಪತಿಗೆ ನಮಃ ಹೇಳು, ನನಗೆ ಗಣಪತಿ ಒಲಿತಾನೆ, ಶಾರದೆ ಒಲಿತಾಳೆ, ವಿಷ್ಣು ಒಲಿತಾನೆ. ಎಲ್ಲ ದೇವತೆಗಳು ಅವರವರಿಗೆ ಇಷ್ಟವಾದ ಮಂತ್ರವನ್ನ ಹೇಳಿದವಾಗ ದೇವತೆಗಳು ನಮಗೆ ಒಲಿತಾರೆ. ಆದ್ರೆ ನನಗೆ ಎಲ್ಲ ದೇವತೆಗಳಿಗೂ ಆಶ್ರಯ ಕೊಟ್ಟ ಭಾರತವೇ ನನ್ನ ತಾಯಿ. ಯಾಕೆ ಎಲ್ಲ ದೇವತೆಗಳಿಗೂ ಆಶ್ರಯ ಕೊಟ್ಟ ಭಾರತ ಅಂತಂದ್ರೆ, ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಿವೆ, ಬೇರೆ ಬೇರೆ ದೇಶಗಳಿವೆ, ಹೌದಲ್ವಾ? ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳು. ಆದರೆ ಆ ಭಗವಂತ 10 ಅವತಾರಗಳನ್ನ ಎತ್ತುವುದಕ್ಕೆ ಆಯ್ಕೆ ಮಾಡಿದಂತಹ ಒಂದೇ ಒಂದು ದೇಶ ಯಾವುದು ಅಂತಂದ್ರೆ ಅದು ಭಾರತ ಮಾತ್ರ. ಮತ್ಸ್ಯಾವತಾರ, ಕೂರ್ಮಾವತಾರ, ಬೇರೆ ಬೇರೆ ಅವತಾರಗಳಾಯ್ತಲ್ಲ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ ಇತ್ಯಾದಿ ಅವತಾರಗಳನ್ನೆಲ್ಲ ಭಗವಂತ ಎತ್ತುವುದಕ್ಕೆ ಆಯ್ಕೆ ಮಾಡಿಕೊಂಡ ಭೂಮಿ ಯಾವುದು ಅಂತಂದ್ರೆ ಅಮೆರಿಕ ಅಲ್ಲ, ಜಪಾನ್ ಅಲ್ಲ, ಸಿಂಗಾಪುರ್ ಅಲ್ಲ, ಟರ್ಕಿ ಅಲ್ಲ. ಭಗವಂತನೇ ಸ್ವಯಂ ತಾನು ಎಲ್ಲಿ ಅವತಾರ ಮಾಡಬೇಕು ಅಂತ ಆಯ್ಕೆ ಮಾಡುವುದಕ್ಕೆ ಯೋಚನೆ ಮಾಡಿದ
ಮತ್ತು ಆ ಯೋಜನೆಯನ್ನಾಗಿ ಪರಿವರ್ತನೆ ಮಾಡಿ ರಾಮನಾಗಿ ಕೃಷ್ಣನಾಗಿ ಅವತಾರವನ್ನ ಎತ್ತಿದಂತಹ ಭೂಮಿ ಯಾವುದು ಅಂತಂದ್ರೆ ಅದು ನಮ್ಮ ಭಾರತ ಭೂಮಿ. ಹಾಗಾಗಿ ಭಾರತವನ್ನ ದೇವಭೂಮಿ ಅಂತ ಕರೀತಾರೆ. ಭಾರತವನ್ನ ದೇವಭೂಮಿ ಅಂತ ಕರೆದ್ರು. ಅದಕ್ಕೋಸ್ಕರ ನಮಗೆ ಈ ಭೂಮಿ ಅಂತಂದ್ರೆ ತಾಯಿಗೆ ಸಮಾನ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಅಂತ ನಮ್ಮ ಹಿರಿಯರು ಕರೆದ್ರು. ಈ ಭೂಮಿ ಅಂತಂದ್ರೆ ಸಾಕ್ಷಾತ್ ತಾಯಿ, ನಾನು ಆ ತಾಯಿಯ ಮಗ. ಹಾಗಾಗಿ ಈ ಭೂಮಿ ಮತ್ತು ನನಗಿರುವಂತಹ ಸಂಬಂಧ ಯಾವುದು ಅಂತಂದ್ರೆ ನನ್ನ ಅಮ್ಮ ಮತ್ತು ನನಗೆ ಯಾವ ಪ್ರೀತಿಯ ಸಂಬಂಧ ಇದೆಯೋ, ಯಾವ ಮಧುರವಾದ ಸಂಬಂಧ ಇದೆಯೋ, ಯಾವ ಅವಿನಾಭಾವ ಸಂಬಂಧ ಇದೆಯೋ, ಎಲ್ಲ ಸಂಬಂಧಗಳಿಗಿಂತಲೂ ಅತ್ಯಂತ ಎತ್ತರವಾಗಿರುವ, ಉದಾತ್ತವಾಗಿರುವ, ಮಧುರವಾಗಿರುವ ಸಂಬಂಧ ಜಗತ್ತಿನಲ್ಲಿ ಯಾವುದು ಅಂತಂದ್ರೆ ಅದು ತಾಯಿ ಮತ್ತು ಮಗುವಿನ ಸಂಬಂಧ. ನಾಲಗೆಯಲ್ಲಿ ಮಾತನಾಡುವುದಕ್ಕೆ ಅವಕಾಶ ಬಂದ ತಕ್ಷಣ, ಮಾತನಾಡುವಂತಹ ಶಕ್ತಿ ನಮಗೆ ದೊರಕಿದ ತಕ್ಷಣ ನಾವು ಹೇಳುವಂತಹ ಮಾತು ಅಮ್ಮ. ಕರುವನ್ನ ಹಸುವೊಂದು ತನ್ನ ಹೊಟ್ಟೆಯಿಂದ ಹೊರಗಡೆ ಹಾಕಿದ ತಕ್ಷಣ ಆ ಕರು ತಕ್ಷಣಕ್ಕೆ ಎದ್ದು ನಿಂತು ಸಾವರಿಸಿಕೊಂಡು ಹೇಳುವಂತಹ ಮಾತು ಅಮ್ಮ. ಅಂದ್ರೆ ಈ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿ, ಅದು ಬಾಯಿ ಮಾತನಾಡುವುದಕ್ಕೆ ಬರುವಂತಹ ಮನುಷ್ಯರಾಗಿದ್ದರೂ ಸರಿ, ಹಸುವಾಗಿದ್ದರು, ಕರುವಾಗಿದ್ದರೂ ಸರಿ, ಮೊದಲ ತೊದಲು ನುಡಿ ಯಾವ್ದಿರ್ತದೆ ಅಂತಂದ್ರೆ ಅದು ಅಮ್ಮ. ಹಾಗಾಗಿ ಮಾತಾ ಭೂಮಿ, ಈ ಭೂಮಿಯೇ ನನ್ನ ತಾಯಿ, ಆ ತಾಯಿಯ ಮಗು ನಾನು ಅನ್ನುವಂತಹ ಮಧುರವಾಗಿರುವ ಬಾಂಧವ್ಯವನ್ನ ದೇಶದ ಜೊತೆಗೆ ಈ ನಾಡಿನ ಜನ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿವರಣೆಯನ್ನ ಮಾಡಿರೋದನ್ನ ನಾವುಗಳೆಲ್ಲ ನೋಡ್ತೇವೆ. ಹಾಗಾಗಿಯೇ ಭಾರತ ಅಂತಂದ್ರೆ ನಮಗೆ ಪವಿತ್ರವಾಗಿರುವ ಭೂಮಿ. ಭಾರತ ಅಂತಂದ್ರೆ ದೇವಭೂಮಿ, ಭಾರತ ಅಂತಂದ್ರೆ ಕರ್ಮಭೂಮಿ. ಭಾರತ ಕೇವಲ ನಮ್ಮ ಜನ್ಮಭೂಮಿ ಮಾತ್ರ ಅಲ್ಲ, ಇದು ಕರ್ಮಭೂಮಿಯೂ ಹೌದು, ಇದು ದೇವಭೂಮಿಯೂ ಹೌದು. ಆ ಕಾರಣಕ್ಕೋಸ್ಕರ ಭಾರತದ ಬಗ್ಗೆ ನಮಗೆ ತುಂಬಾ ಪ್ರೀತಿ. ಭಾರತ ಅಂತಂದ್ರೆ ನಾನೇ ಭಾರತ, ಭಾರತವೇ ನಾನು. ಭಾ ಅಂದರೆ ಜ್ಞಾನ, ರಥ ಅಂತಂದ್ರೆ ಆಸಕ್ತ. ಯಾವ ದೇಶದ ಜನ, ಯಾವ ನಾಡಿನ ಜನ ಜ್ಞಾನದಲ್ಲಿ ಆಸಕ್ತರಾಗಿದ್ದಾರೆಯೋ ಅವರೆಲ್ಲರೂ ಭಾರತೀಯರೇ. ಅಂತಹ ಭಾರತೀಯ ವ್ಯವಸ್ಥೆ ಮತ್ತು ಭಾರತ ದೇಶದಲ್ಲಿ ಹುಟ್ಟಿರುವಂತಹ ನಾವು ವಂದೇ ಮಾತರಂ ಹಾಡಿಗೆ ಎಷ್ಟು ಗೌರವ ಕೊಟ್ಟರೂ ಕೂಡ ಅದು ಕಡಿಮೆಯೇ. 150 ವರ್ಷಗಳ ಹಿಂದೆ ವಂದೇ ಮಾತರಂ ಹಾಡು ಹುಟ್ಟಿತು ಅಂತ ನಾನು ಹೇಳಿದೆ. ವಂದೇ ಮಾತರಂ ಅನ್ನುವಂತಹ ಹಾಡನ್ನ ಇದು ದೇಶಭಕ್ತರ ಮಂತ್ರ ಆಗಬೇಕು ಅಂತ ಬಂಕಿಮಚಂದ್ರ ಚಟರ್ಜಿ ಅವರು ಬರೆದದ್ದಲ್ಲ. ವಂದೇ ಮಾತರಂ ಹಾಡು ನಾಳೆಯ ದಿವಸ ಭಾರತದ ರಾಷ್ಟ್ರಗೀತೆಯಾಗಬೇಕು, ರಾಷ್ಟ್ರೀಯ ಗೀತೆ ಆಗಬೇಕು ಅನ್ನುವ ಕಲ್ಪನೆಯನ್ನ ಇಟ್ಟುಕೊಂಡು ಬಂಕಿಮಚಂದ್ರ ಚಟರ್ಜಿ ಅವರು ಈ ಹಾಡನ್ನ ಬರೆದದ್ದಲ್ಲ. ವಂದೇ ಮಾತರಂ ಹಾಡು ನೂರಾರು ಜನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರೇರಣೆ ಕೊಡಬೇಕು ಅನ್ನೋ ಕಲ್ಪನೆ ಇಟ್ಟುಕೊಂಡು ವಂದೇ ಮಾತರಂ ಅನ್ನ ಬರೆದದ್ದಲ್ಲ. ವಂದೇ ಮಾತರಂ ಹಾಡು ನಾಳೆಯ ದಿವಸ ನೇಣಿನ ಕುಣಿಕೆಗೆ ಮುತ್ತು ಕೊಟ್ಟು ತಮ್ಮ ಬದುಕನ್ನ ಕೊನೆಗೊಳಿಸುವ ಪ್ರತಿಯೊಬ್ಬ ಭಾರತೀಯ ಯೋಧನಿಗೆ, ಭಾರತೀಯ ಕ್ರಾಂತಿಕಾರಿಗೆ, ಬ್ರಿಟಿಷ್ ವ್ಯವಸ್ಥೆಯನ್ನ ಕಿತ್ತು ಬಿಸಾಕಬಲ್ಲಂತಹ ಪ್ರತಿಯೊಬ್ಬ ಭಾರತೀಯ ಯುವಕ ಯುವತಿಗೆ ಇದು ಪ್ರೇರಣೆಯಾಗಬೇಕು ಅನ್ನುವಂತಹ ಉದ್ದೇಶವನ್ನೇ ಇಟ್ಟುಕೊಂಡು ವಂದೇ ಮಾತರಂ ಹಾಡನ್ನ ಬರೆದದ್ದಲ್ಲ. ವಂದೇ ಮಾತರಂ ಹಾಡನ್ನ ಬಂಕಿಮಚಂದ್ರ ಚಟರ್ಜಿಯವರು ಬರೆದದ್ದು ಒಂದು ಕಾದಂಬರಿಗೋಸ್ಕರ. ಆನಂದ ಮಠ ಅಂತ ಕಾದಂಬರಿಯ ಹೆಸರು. ಅವರು ಆನಂದ ಮಠ ಕಾದಂಬರಿಯನ್ನ ಬರೀತಾ ಇದ್ರು. ಆನಂದ ಮಠ ಕಾದಂಬರಿ ಒಂದು ಕಥೆ ಇದೆ. ಆ ಕಥೆ ಏನು ಅಂತಂದ್ರೆ, ಸನ್ಯಾಸಿಗಳು ಭಾರತದ ರಕ್ಷಣೆಗೋಸ್ಕರ, ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಖಡ್ಗ ಹಿಡಿದು ಹೋರಾಡುವಂತಹ ಯೋಚನೆಯನ್ನ ಪ್ರತಿಪಾದಿಸುವ ಒಂದು ಕಾದಂಬರಿ ಆನಂದ ಮಠ. ಭಾರತದಲ್ಲಿ ಬಂಗಾಲ ಶಕ್ತಿ ಕೇಂದ್ರ. ಬ್ರಿಟಿಷ್ ಕಾಲದಲ್ಲೂ, ಹಿಂದೂಗಳ ಆಡಳಿತದ ಕಾಲದಲ್ಲೂ, ಮುಸಲ್ಮಾನರ ಆಳ್ತಾ ಇದ್ದಂತಹ ಕಾಲದಲ್ಲೂ ಬಂಗಾಳ ಎಲ್ಲರ ಶಕ್ತಿ ಕೇಂದ್ರ. ಬಂಗಾಳ ಯಾಕೆ ಭಾರತಕ್ಕೆ ವಿಶೇಷ ಅಂತಂದ್ರೆ, ಬಂಗಾಳ ಶಕ್ತಿಯ ಆರಾಧನೆಯ ಕೇಂದ್ರ, ಒಂದು ದುರ್ಗೆಯ ಆರಾಧನೆಯ ಕೇಂದ್ರ. ಎರಡನೇದ್ದು, ಬಂಗಾಳ ಯಾಕೆ ಭಾರತಕ್ಕೆ ತುಂಬಾ ಸರ್ವಶ್ರೇಷ್ಠ ಅಂತಂದ್ರೆ, ಭಾರತ ಕಂಡ ಶ್ರೇಷ್ಠರಾದಂತಹ ತ್ಯಾಗಿಗಳು, ಮಹಾಂತರು, ಸಂತರು, ಸ್ವಾತಂತ್ರ್ಯ ಹೋರಾಟಗಾರರು ಜನಿಸಿದಂತಹ ಭೂಮಿ ಅವಿಭಜಿತ ಬಂಗಾಳ. ರಾಮಕೃಷ್ಣ ಪರಮಹಂಸರ ಲೀಲಾಭೂಮಿ ಬಂಗಾಳ. ಇಡೀ ಜಗತ್ತಿಗೆ
ಭಾರತದ ಶ್ರೀಮಂತಿಕೆಯನ್ನ, ಭಾರತದ ಆಧ್ಯಾತ್ಮದ ಸೊಗಸನ್ನ, ಭಾರತದ ರಾಷ್ಟ್ರೀಯತೆಯನ್ನ ಜಗತ್ತಿನ ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ವೇದಿಕೆಯಲ್ಲಿ ತೆರೆದಿಟ್ಟ ಸ್ವಾಮಿ ವಿವೇಕಾನಂದರಿಗೆ ಪ್ರೇರಣೆಯನ್ನ ಕೊಟ್ಟಂತಹ ಭೂಮಿ ಪಶ್ಚಿಮ ಬಂಗಾಳ. ಆ ಅವಿಭಜಿತ ಬಂಗಾಳ ಧರ್ಮಕ್ಕೆ, ಕರ್ಮಕ್ಕೆ, ಶಕ್ತಿಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಭಾರತಕ್ಕೆ ಪ್ರೇರಣೆಯನ್ನ ಕೊಟ್ಟಂತಹ ಭೂಮಿ. ಆ ಬಂಗಾಳ ಭಾರತದ ಆರ್ಥಿಕ ಶಕ್ತಿ ಕೇಂದ್ರವೂ ಕೂಡ ಆಗಿತ್ತು. ಬ್ರಿಟಿಷರ ಕಾಲದ ಭಾರತಕ್ಕೆ ಶಕ್ತಿಯನ್ನ ಕೊಡ್ತಾ ಇದ್ದದ್ದು, ಬ್ರಿಟಿಷ್ ಸರ್ಕಾರಕ್ಕೆ, ಈಸ್ಟ್ ಇಂಡಿಯಾ ಕಂಪನಿಗೆ ಶಕ್ತಿ ಕೊಡ್ತಾ ಇದ್ದದ್ದು ಬಂಗಾಳ. ಮುಸಲ್ಮಾನ ರಾಜರ ಆಳ್ತಾ ಇದ್ದಾವಾಗಲೂ ಅವರಿಗೂ ಆರ್ಥಿಕವಾಗಿ ಶಕ್ತಿಯನ್ನ ಕೊಡ್ತಾ ಇದ್ದದ್ದು ಬಂಗಾಳ. ಹಿಂದೂ ದೊರೆಗಳ ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಇಡೀ ದೇಶಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದದ್ದು ಬಂಗಾಳ. ಹಾಗಾಗಿ ಭಾರತಕ್ಕೆ ಬಂಗಾಳ ಅಂತಂದ್ರೆ ಅತ್ಯಂತ ಪ್ರೀತಿ, ಅತ್ಯಂತ ಗೌರವ, ಅತ್ಯಂತ ಶ್ರದ್ಧೆ. ಆ ಬಂಗಾಳದಲ್ಲಿ ಮುಸಲ್ಮಾನರ ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷರ ಭಾರತೀಯರ ಮೇಲೆ ಸಿಕ್ಕಾಪಟ್ಟೆ ಯಮಯಾತನೆಯ ಶಿಕ್ಷೆಗಳು, ಮಾತಾ ಭಗಿನಿಯರ ಮೇಲೆ ಅತ್ಯಾಚಾರ, ಮಠ ಮಂದಿರಗಳ ನಾಶ, ದೇವಸ್ಥಾನಗಳನ್ನ ಒಡೆಯುವಂಥದ್ದು, ಈ ತರಹದ ಅನೇಕ ಪ್ರಕ್ರಿಯೆಗಳು ಬಂಗಾಳದಲ್ಲಿ ನಡೀತಾ ಇದ್ದಾಗ ಮುಂದೇನು ಅಂತ ಬಂಗಾಳದ ಜನ ಯೋಚನೆ ಮಾಡ್ತಾ ಇದ್ರು. 1757ಕ್ಕೆ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲನ ನಡುವೆ ಪ್ಲಾಸಿ ಕದನ ಅಂತ ಒಂದಾಗಿದ್ದನ್ನ ನೀವು ಕೇಳಿರಬಹುದು. ಅದರಲ್ಲಿ ರಾಬರ್ಟ್ ಕ್ಲೈವನ ಸೈನ್ಯ ಗೆಲ್ತದೆ, ಸಿರಾಜುದ್ದೌಲಾ ಸೋತೋಗ್ತಾನೆ. ಆಮೇಲೆ ಇಡೀ ಬಂಗಾಳದ ಆಧಿಪತ್ಯ, ಬಂಗಾಳದ ಅಧಿಕಾರ ಬ್ರಿಟಿಷರ ಕೈವಶ ಆಯಿತು. ಅವಾಗ ಬಂಗಾಳದ ಹಿಂದೂಗಳು ಯೋಚನೆ ಮಾಡಿದ್ರು, ನಮ್ಮನ್ನ ಸಿರಾಜುದ್ದೌಲನ ಪಾರ್ಟಿ ಆಳ್ತಾ ಇರಬೇಕಾಗಿದ್ರೆ ನಮಗೆ ಬದುಕೋದಕ್ಕೆ ಯಾವ ಅರ್ಹತೆಯೂ ಇಲ್ಲದಂತೆ ಮಾಡಿಬಿಟ್ಟಿದ್ದ. ತುಂಬಾ ಕಷ್ಟವಾಗಿತ್ತು ಹಿಂದೂಗಳ ಬದುಕು. ಆದ್ರೆ ಇವಾಗ ಮುಸಲ್ಮಾನರ ಕೈಯಿಂದ ಬ್ರಿಟಿಷರ ಬಂಗಾಳವನ್ನ ಆಳ್ತಾ ಇದ್ದಾರೆ, ಇನ್ನು ಮುಂದಾದ್ರೂ ನಮ್ಮ ಜೀವನ ತುಂಬಾ ಚೆನ್ನಾಗಾಗ್ತದೆ ಅಂತ ಅಲ್ಲಿಯ ಹಿಂದೂಗಳು ಯೋಚನೆ ಮಾಡಿದ್ರು. ಆದ್ರೆ ಆ ಯೋಚನೆ ಜಾಸ್ತಿ ಸಮಯ ಬಾಳ್ವಿಕೆ ಬರಲಿಲ್ಲ. ಅವರಿಗಿಂತಲೂ ಭೀಕರವಾಗಿ ಬ್ರಿಟಿಷರ ಆಡಳಿತ ನಡೀತಾ ಇತ್ತು. ಕಂಡಲ್ಲಿ ಗೋ ಹತ್ಯೆಗೆ ಅವಕಾಶ ಸಿಗ್ತಾ ಇತ್ತು. ಹೆಣ್ಣು ಮಕ್ಕಳ ಸೇಫ್ಟಿ ಅನ್ನುವಂಥದ್ದು ಕೇವಲ ಬಾಯಿ ಮಾತಲ್ಲಿ ಮಾತ್ರ ಆಗಿತ್ತು. ಹಿಂದೂಗಳು ಬದುಕೋದು ಹೇಗೆ ಅನ್ನುವಂತಹ ಪ್ರಶ್ನೆಯೇ ಉತ್ತರ ಸಿಗದೇ ಇರುವ ಪ್ರಶ್ನೆಯಾಗಿ ಬಂಗಾಳದಲ್ಲಿ ಬದಲಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಯ ಸನ್ಯಾಸಿಗಳು ಯೋಚನೆ ಮಾಡ್ತಾರೆ, ಇನ್ನು ಮೇಲೆ ನಾವು ಹೀಗೆ ಕುಳಿತುಕೊಂಡರೆ ಸಾಧ್ಯ ಇಲ್ಲ. ದೇಶ ಉಳಿಬೇಕು ಅಂತಂದ್ರೆ, ಧರ್ಮ ಉಳಿಬೇಕು ಅಂದ್ರೆ, ಹಿಂದೂ ಆಚಾರಗಳು ಉಳಿಬೇಕು ಅಂದ್ರೆ, ಹಿಂದೂ ಸಂಸ್ಕೃತಿ ಉಳಿಬೇಕು ಅಂದ್ರೆ, ಭಾರತೀಯ ಪರಂಪರೆ ಉಳಿಬೇಕು ಅಂತಂದ್ರೆ ಇರುವಂತದ್ದು ಒಂದೇ ಒಂದು ಅವಕಾಶ. ಅದು ಬ್ರಹ್ಮವರ್ಚಸ್ಸಿನಿಂದ ಮಾತ್ರ ಸಾಧ್ಯ ಆಗದೆ ಇದ್ದರೆ ಕ್ಷಾತ್ರ ತೇಜಸ್ಸಿನಿಂದ ನಾವು ಭಾರತವನ್ನ ಉಳಿಸಬೇಕು. ಅಂದರೆ ಖಡ್ಗ ಹಿಡಿದು ಹೋರಾಟ ಮಾಡೋಣ, ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಖಡ್ಗ ಹಿಡಿದು ಹೋರಾಟವನ್ನ ಮಾಡೋಣ. ಹಿಂದೂ ಧರ್ಮ ಪ್ರತಿಷ್ಠಾಯೈ ಸಿದ್ಧ ಖಡ್ಗ ಸದಾವಯಂ. ಅವತ್ತು ಶಿವಾಜಿ ಮಹಾರಾಜರು, ಛತ್ರಪತಿ ಶಿವಾಜಿ ಮಹಾರಾಜರು ಪಟ್ಟಕ್ಕೇರಬೇಕಾಗಿದ್ರೆ ಗಾಗಾ ಭಟ್ಟ, ಸಮರ್ಥ ರಾಮದಾಸ, ದಾದಾಜಿ ಕೊಂಡದೇವ ಇವರೆಲ್ಲರೂ ಬಂದು ತಮ್ಮ ನೆಚ್ಚಿನ ಶಿಷ್ಯ ಛತ್ರಪತಿ ಶಿವಾಜಿ ಮಹಾರಾಜರ ನೆತ್ತಿಯ ಮೇಲೆ ತಮ್ಮ ಅಮೃತ ಹಸ್ತವನ್ನಿಟ್ಟು ಆತನ ಕೈಗೆ ಕತ್ತಿಯನ್ನ ಕೊಟ್ಟು ಆಶೀರ್ವಾದ ಮಾಡಿದ್ದು ಹಿಂದೂ ಧರ್ಮ ಪ್ರತಿಷ್ಠಾಯೈ ಸಿದ್ಧ ಖಡ್ಗ ಸದಾವಯಂ. ಹಿಂದೂ ಧರ್ಮದ ಏಳಿಗೆಗೋಸ್ಕರ, ಹಿಂದೂ ಧರ್ಮದ ಜಾಗೃತಿಗೋಸ್ಕರ, ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ನಮ್ಮ ಕೈಯಲ್ಲಿ ಹಿಡಿದಿರುವಂತಹ ಖಡ್ಗ ಸದಾಕಾಲ ಜಾಗೃತಾವಸ್ಥೆಯಲ್ಲಿರುತ್ತದೆ. ಅದನ್ನ ಸಾಧುಗಳು ಯೋಚನೆ ಮಾಡಿದ್ರು. ನಾವು ಕೂಡ ಖಡ್ಗದ ಮೂಲಕ ಹೋರಾಟ ಮಾಡಬೇಕು ಅನ್ನುವಂತಹ ಪರಿಕಲ್ಪನೆ ಏನಿತ್ತು, ಆ ಕಥೆಯನ್ನ ಮೂಲವಾಗಿಟ್ಟುಕೊಂಡು ಬಂಕಿಮಚಂದ್ರ ಚಟರ್ಜಿಯವರು ಆನಂದ ಮಠ ಕಾದಂಬರಿಯನ್ನ ಬರೀತಾರೆ ಮಕ್ಕಳೇ. ಆ ಆನಂದ ಮಠ ಕಾದಂಬರಿ ಇಡೀ ಸಾಹಿತ್ಯವನ್ನೆಲ್ಲ ಅವರು ಜೋಡಿಸ್ತಾ ಹೋಗ್ತಾರೆ, ಕಥೆಗಳನ್ನೆಲ್ಲ ಜೋಡಿಸ್ತಾ ಹೋಗ್ತಾರೆ. ಹೀಗೆ ಆ ಕಾದಂಬರಿಯನ್ನ ಬರೀತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ದಿವಸ ಅವರು ಪ್ರಯಾಣವನ್ನ ಮಾಡುವಾಗ ರಾತ್ರಿಯ ಹೊತ್ತಲ್ಲಿ, ಹುಣ್ಣಿಮೆಯ ದಿವಸ, ಒಂದೇ ಮಾತ್ರ ಹಾಡಲ್ಲ ಆಮೇಲೆ ಬರ್ತದೆ ಅದು, ಹುಣ್ಣಿಮೆಯ ದಿವಸ ಆ ಸುಂದರವಾಗಿರುವಂತಹ ರಾತ್ರಿ ಕಾಲದಲ್ಲಿ, ಶುಭ್ರವಾಗಿರುವಂತಹ ಆಕಾಶದಲ್ಲಿ ಶ್ವೇತವರ್ಣದ ಆ ಚಂದ್ರನನ್ನ ನೋಡ್ತಾ ಇದ್ದಂತಹ ಕವಿ ಬಂಕಿಮಚಂದ್ರ ಚಟರ್ಜಿ ಅವರಿಗೆ ಆ ಕ್ಷಣಕ್ಕೆ ಭಾರತ ಮಾತೆ ನೆನಪಾಗ್ತಾಳಂತೆ. ಭಾರತ ಮಾತೆಯ ರೂಪವು ಹೀಗೆ ತಾನೆ, ಭಾರತ ಮಾತೆಯು ಹೀಗೆ ತಾನೆ ಅಂತ ಯೋಚನೆ ಮಾಡ್ತಾ 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 ಬಂಕಿಮಚಂದ್ರ ಚಟರ್ಜಿ ಅವರು ವಂದೇ ಮಾತರಂ ಹಾಡನ್ನ ಬರೆಯೋದಕ್ಕೆ ಶುರು ಮಾಡ್ತಾರೆ.
ಆ ವಂದೇ ಮಾತರಂ ಹಾಡನ್ನ ಮುಕ್ತಾಯಗೊಳಿಸುವಂತಹ ಸಂದರ್ಭದಲ್ಲಿ ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ಅಂತ ಅವರು ಕೊನೆಗೊಳಿಸಬೇಕಾಗಿದ್ರೆ ಅವರ ಕಣ್ಣ ತುಂಬಾ ನೀರಂತೆ. ಅಂದ್ರೆ ವಂದೇ ಮಾತರಂ ಹಾಡನ್ನ ಕೇಳುವ ನಮಗೆ ಖುಷಿ ಆಗ್ತದೆ ಅನ್ನುವಂಥದ್ದು ನಿಜ. ವಂದೇ ಮಾತರಂ ಹಾಡನ್ನ ಆಲಿಸುವ ನಮಗೆ ತುಂಬಾ ಪ್ರೇರಣೆ ಸಿಗ್ತದೆ ನಿಜ. ಆದ್ರೆ ಆ ವಂದೇ ಮಾತರಂ ಅನ್ನ ಮೊದಲ ಬಾರಿಗೆ ಬರೆದಂತಹ ಬಂಕಿಮಚಂದ್ರ ಚಟರ್ಜಿ ಅವರು ಹಾಡನ್ನ ಮುಗಿಸುವ ಹೊತ್ತಿಗೆ ಕಣ್ಣ ತುಂಬ ನೀರು. ಕವಿಯೊಬ್ಬ ಅನುಭವಿಸಿ ಬರೆದಾಗ, ಕವಿಯೊಬ್ಬ ಸಾಹಿತ್ಯದ ಪ್ರತಿಯೊಂದು ಅಕ್ಷರವನ್ನು ಆಸ್ವಾದಿಸಿ ಬರೆದಾಗ ಆತನ ಮನಸ್ಸು ಪ್ರಫುಲ್ಲಿತವಾಗ್ತದೆ, ಆತನಿಗೆ ಪ್ರೇರಣೆ ಸಿಗೋದಕ್ಕೆ ಶುರುವಾಗ್ತದೆ. ಬಂಕಿಮಚಂದ್ರ ಚಟರ್ಜಿ ಅವರು ವಂದೇ ಮಾತರಂ ಹಾಡನ್ನ ಮುಕ್ತಾಯಗೊಳಿಸ್ತಾರೆ. ಅವರಿಗೂ ಗೊತ್ತಿರಲಿಲ್ಲ 1875 ಹೊತ್ತಿಗೆ ವಂದೇ ಮಾತರಂ ಹಾಡನ್ನ 74, 75 ಹೊತ್ತಿಗೆ ವಂದೇ ಮಾತರಂ ಹಾಡನ್ನು ಆನಂದ ಮಠ ಕಾದಂಬರಿಯ ಒಳಗಡೆ ಸೇರಿಸುವ ಹೊತ್ತಿಗೆ ಈ ಹಾಡು ನಾಳೆ ಎಷ್ಟು ಶ್ರೀಮಂತವಾಗಿ ಬೆಳೀತದೆ, ಈ ಹಾಡು ನಾಳೆ ಭಾರತಕ್ಕೆ ಎಷ್ಟು ಪ್ರೇರಣೆ ಕೊಡ್ತದೆ ಅನ್ನುವಂಥದ್ದರ ಅರಿವು ಪ್ರಾಯಶಃ ಬಂಕಿಮಚಂದ್ರರಿಗೂ ಇರ್ಲಿಲ್ವೋ ಏನೋ. ಆ ಕಾದಂಬರಿ ಅಚ್ಚಾಯಿತು. 10 ಜನ ಕಾದಂಬರಿಯನ್ನ ಓದಿದ್ರು, ಸನ್ಯಾಸಿ ಸಂಗ್ರಾಮದ ಕಥೆಯನ್ನ ಓದಿದ್ರು, ಪ್ರೇರಣೆಗೊಂಡ್ರು. ಆ ಸನ್ಯಾಸಿಗಳು ಗುಂಪು ಸೇರ್ತಾರೆ. ಆ ಕಥೆ ಹಾಗೆ ಬರ್ತದೆ, ಸನ್ಯಾಸಿಗಳು ಗುಂಪು ಸೇರ್ತಾರೆ. ಗುಂಪು ಸೇರಿದಂತಹ ಸನ್ಯಾಸಿಗಳೆಲ್ಲ ಭಾರತವನ್ನ ಬಂಧ ಮುಕ್ತಗೊಳಿಸುವುದಕ್ಕೋಸ್ಕರ ನಮಗಿರುವುದು ಒಂದೇ ಶಕ್ತಿ, ಅದು ಭಾರತ, ಅದು ಭಾರತ, ಅದು ಭಾರತ. ಹಾಗಾಗಿ ಹೇ ಭಾರತ ಮಾತೆಯೇ, ಜಗಜ್ಜನನಿಯೇ, ನೀನೇ ದುರ್ಗೆಯಾಗೋ, ನೀನೇ ಕಾಳಿಯಾಗೋ, ನೀನೇ ಮಹಾಲಕ್ಷ್ಮಿಯಾಗೋ, ನೀನೇ ವಾಣಿಯಾಗೋ, ನೀನೇ ಸರಸ್ವತಿಯಾಗೋ, ನಾಡಿನ ಬಡತನವನ್ನ ದೂರ ಮಾಡು, ನಮಗೆಲ್ರಿಗೂ ಶಕ್ತಿ ಕೊಡು. ನಿನ್ನನ್ನ ಅಬಲೆ ಅಂತ ಕರೆದವರು ಯಾರು? ನಿನ್ನಲ್ಲಿ ಅಂತಹ ಶಕ್ತಿ ಇರುವಂತಹ ಮಕ್ಕಳು ನಾವಿರ್ಬೇಕಾಗಿದ್ರೆ ನೀನು ಅಬಲೆ ಹೇಗಾಗ್ತೀಯಮ್ಮ? ಈ ದೇಶದಲ್ಲಿರುವ ಪ್ರತಿಯೊಂದು ಮಠ ಮಂದಿರಗಳಲ್ಲಿ ಪ್ರತಿಷ್ಠಾಪನೆಯಾಗಿರುವ ಮೂರ್ತಿಯಲ್ಲಿಯೂ ಹೇ ತಾಯಿ ಭಾರತಿ ನೀನೇ ಇದ್ದಿ, ಅಂತಹ ನಿನಗೆ ನಾನು ವಂದಿಸುತ್ತೇನೆ. ಜಗನ್ಮಾತೆ, ನಮಗೆ ಆಶೀರ್ವಾದ ಮಾಡು. ನಾವು ಯುದ್ಧಕ್ಕೆ ಹೊರಟಿದ್ದೇವೆ, ಭಾರತವನ್ನ ರಕ್ಷಿಸುತ್ತೇವೆ, ಸನಾತನ ಧರ್ಮವನ್ನ ರಕ್ಷಿಸುತ್ತೇವೆ. ಹೇ ತಾಯಿ, ನಿನ್ನ ಆಶೀರ್ವಾದ ನಮಗಿರ್ಲಿ ಅನ್ನುವಂತಹ ಸನ್ನಿವೇಶವನ್ನ ಆ ಕಾದಂಬರಿಯಲ್ಲಿ ಸೇರಿಸಿ ಹಾಡು ವಂದೇ ಮಾತರಂ ಮುದ್ರಿತವಾಯಿತು. ವಂದೇ ಮಾತರಂ ಮುದ್ರಿತವಾದ 10-15 ವರ್ಷಗಳಲ್ಲಿ ಇಡೀ ದೇಶಕ್ಕೆ ವಂದೇ ಮಾತರಂ ಹಾಡಿನ ಶಕ್ತಿ ಗೊತ್ತಾಗಿರ್ಲಿಲ್ಲ. ಆ ಹಾಡನ್ನ, ಕಾದಂಬರಿಯನ್ನ ಓದಿದ, ಹಾಡನ್ನು ಆಸ್ವಾದಿಸಿದ, ಹಾಡನ್ನು ತನ್ನ ಒಳಗಡೆ ಆವಾಹಿಸಿದ ಕವಿ ರವೀಂದ್ರನಾಥ ಠಾಗೋರರು ಅದಕ್ಕೆ ರಾಗ ಸಂಯೋಜನೆ ಮಾಡ್ತಾರೆ. ಮೊದಲ ಬಾರಿಗೆ ವಂದೇ ಮಾತರಮನ್ನ ಹಾಡ್ತಾರೆ. ಹಾಡಿದ ಬಳಿಕ ಬಂಕಿಮಚಂದ್ರ ಚಟರ್ಜಿ ಅವರಿಗೆ ಹೇಳ್ತಾರಂತೆ, ಈ ಹಾಡು ಭಾರತದ ಸಾಹಿತ್ಯದ ಇತಿಹಾಸದಲ್ಲಿ ಬಹಳ ದೊಡ್ಡ ಇತಿಹಾಸವನ್ನ ನಿರ್ಮಿಸಲಿದೆ. ಭಾರತದ ಸಾಹಿತ್ಯದ ಇತಿಹಾಸದಲ್ಲೇ ಒಂದು ಚರಿತ್ರೆಯನ್ನ, ಒಂದು ಇತಿಹಾಸವನ್ನ ಈ ಹಾಡು ನಿರ್ಮಾಣ ಮಾಡುತ್ತದೆ ಅಂತ ಬಂಕಿಮಚಂದ್ರ ಚಟರ್ಜಿ ಅವರನ್ನ ಅಪ್ರಿಸಿಯೇಟ್ ಮಾಡ್ತಾರೆ ರವೀಂದ್ರನಾಥ ಠಾಗೋರರು. ಆದ್ರೆ ಬರೀ ಅಪ್ರಿಸಿಯೇಷನ್ ನಿಂದ ಇಡೀ ಹಾಡು ದೇಶವ್ಯಾಪಿ ಬರಲಿಲ್ಲ. ಅಲ್ಲಲ್ಲಿ 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 ಆ ಕಾದಂಬರಿಯನ್ನ ಓದಿದವರಿಗೆ ಮಾತ್ರ ವಂದೇ ಮಾತರಂ ಗೊತ್ತಿತ್ತು. 1905 ಕರ್ಜನ್, ಯಾರು? ಲಾರ್ಡ್ ಕರ್ಜನ್ ತಾನೆ. ಬಂಗಾಳವನ್ನ ಬ್ರಿಟಿಷರು ಒಡಿಬೇಕು ಅಂತ ಯೋಚನೆ ಮಾಡಿದ್ರು. ಯಾಕೆ ಬಂಗಾಳವನ್ನು ಒಡಿಬೇಕು? ಬಂಗಾಳ ಭಾರತದ ಶಕ್ತಿ ಕೇಂದ್ರ. ಬಂಗಾಳದಲ್ಲಿ ಭಾರತೀಯರ ಆತ್ಮ ಇದೆ, ಭಾರತೀಯರ ಶಕ್ತಿ ಇದೆ, ಭಾರತದ ಸಾಮರ್ಥ್ಯ ಇರುವುದು ಬಂಗಾಳ. ಹಾಗಾಗಿ ನಾವು ಬಂಗಾಳವನ್ನು ಒಡೆದು ಬಿಟ್ರೆ ಇಡೀ ಭಾರತ ನಮ್ಮ ಕೈ ಸೇರ್ತದೆ. ಯಾಕೆಂದ್ರೆ ಬ್ರಿಟಿಷರಿಗೆ ಒಂದ್ ಸಣ್ಣ ಹೆದರಿಕೆ ಇತ್ತು. 1757ರಲ್ಲಿ ರಾಬರ್ಟ್ ಕ್ಲೈವ್ ಗೆದ್ದಾಯ್ತು. ಆದ್ರೆ ಸರಿಯಾಗಿ 100 ವರ್ಷಗಳ ನಂತರ 1857ಕ್ಕೆ ಭಾರತದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಆದಾಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ, ನಾನಾ ಸಾಹೇಬ, ಕುವರಸಿಂಹ, ಮಂಗಲ್ ಪಾಂಡೆ ಮೊದಲಾದ ವೀರಾಧಿವೀರರ ಸಾಹಸದಿಂದ ಇನ್ನೇನು ಬ್ರಿಟಿಷರು ಭಾರತ ಬಿಟ್ಟು ಹೋಗ್ತಾರೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೊನೆ ಕ್ಷಣದ ಒಂದು ಸಣ್ಣ ವ್ಯತ್ಯಾಸದಿಂದಲಾಗಿ ಭಾರತ ಸೋತ್ ಹೋಗ್ಬೇಕಾಯ್ತು. ಬ್ರಿಟಿಷ್ ಪಡೆಗಳ ಕೈ ಮೇಲಾಯ್ತು. ಆದ್ರೆ ಇನ್ನು ಭಾರತ ಹಾಗಿಲ್ಲ.
ಯಾಕೆ ಅಂತಂದ್ರೆ ಭಾರತದಲ್ಲಿ ಕ್ರಾಂತಿಕಾರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಬಂಗಾಲವನ್ನ ಒಡೆಯದೇ ಇದ್ರೆ ಮುಂದಿನ ದಿವಸ ಭಾರತವನ್ನ ಆಳುವುದು ಕಷ್ಟ ಅಂತ ಬಂಗಾಲವನ್ನ ಒಡೆಯೋದಕ್ಕೆ ಯೋಚನೆಯನ್ನ ಮಾಡ್ತಾರೆ ಬ್ರಿಟಿಷರು. ಅದರ ವಿರುದ್ಧವಾಗಿ ಭಾರತೀಯರು ವಂಗ ಭಂಗ ವಿರೋಧಿ ಆಂದೋಲನ ಅಂತ ಶುರು ಮಾಡಿದರು. ದೇಶದಾದ್ಯಂತ ವಂಗಭಂಗ ವಿರೋಧಿ ಆಂದೋಲನ ಜಾಗೃತಿ ಆಯ್ತು. ಇವತ್ತು ಬಂಗಾಲವನ್ನು ಹೊಡಿತಾರೆ, ನಾಳೆ ಮಹಾರಾಷ್ಟ್ರವನ್ನು ಹೊಡಿಯೋದಕ್ಕೆ ಬರ್ತಾರೆ, ಆಚೆ ನಾಡಿದ್ದು ತುಂಬ ಪಂಜಾಬನ್ನ ಹೊಡಿತಾರೆ, ಮತ್ತೊಂದು ದಿವಸ ಇಡೀ ಭಾರತದ ಅಲ್ಲಲ್ಲಿ ತುಂಡು ಮಾಡಿ ಬಿಸಾಕ್ತಾರೆ. ತಾವು ಆಳುವುದಕ್ಕೋಸ್ಕರ ಎಲ್ಲಿಂದಲೋ ಬಂದಂತಹ ಬ್ರಿಟಿಷರು ನನ್ನ ದೇಶವನ್ನ ತುಂಡು ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ದೇಶವಾಸಿಗಳನ್ನೆಲ್ಲ ಮೂಡಿತು. ಆವಾಗ ವಂಗ ಭಂಗ ವಿರೋಧಿ ಆಂದೋಲನ. ಬಂಗಾಲವನ್ನ ತುಂಡು ಮಾಡೋದಕ್ಕೆ ನಾವು ಬಿಡುವುದಿಲ್ಲ, ಏಕೆಂದರೆ ಬಂಗಾಲ ನಮ್ಮದು, ವಂದೇ ಮಾತರಂ. ಪುಸ್ತಕದಲ್ಲಿದ್ದ ವಂದೇ ಮಾತರಂ ಮಸ್ತಕಕ್ಕೆ ಬಂತು. ಮಸ್ತಕದಲ್ಲಿದ್ದ ವಂದೇ ಮಾತರಂ ಪ್ರತಿಯೊಬ್ಬರ ಬಾಯಿಯಿಂದ ಹೊರಗೆ ಬರೋದಕ್ಕೆ ಶುರುವಾಯಿತು. ವಂದೇ ಮಾತರಂ ದೇಶವಾಸಿಗಳಿಗೆ ಶಕ್ತಿ ಕೊಟ್ಟಿತು. ಬಂಗಾಲದ 4 ಕಡೆ ವಂದೇ ಮಾತರಂ ಘೋಷಣೆ, 10 ಕಡೆ ವಂದೇ ಮಾತರಂ ಘೋಷಣೆ. ಕಾಲೇಜುಗಳಿಗೆ ವಿದ್ಯಾರ್ಥಿಗಳೆಲ್ಲ ಹೋಗ್ತಾರೆ, ಬ್ರಿಟಿಷ್ ಮೇಷ್ಟ್ರುಗಳ ಪಾಠ ಮಾಡೋದಿಕ್ಕೆ ಬರ್ತಾರೆ. ಮೇಷ್ಟ್ರು ಪಾಠ ಮಾಡ್ತಾ ಇರಬೇಕಾಗಿದ್ರೆ ವಿದ್ಯಾರ್ಥಿಗಳು ವಂದೇ ಮಾತರಂ ಅಂತ ಘೋಷಣೆ ಹೊರಡಿಸ್ತಾರೆ. ಮೇಷ್ಟ್ರುಗಳ ಅಟೆಂಡೆನ್ಸ್ ಕರೀತಾರೆ, ಮಕ್ಕಳು ವಂದೇ ಮಾತರಂ ಅಂತ ಹೇಳ್ತಾರೆ. ಎಲ್ಲ ಮಕ್ಕಳು ಆಟ ಆಡೋದಿಕ್ ಸೇರಿದ್ದಾರೆ, ಟೀಚರ್ಸ್ ಬಂದು ಡ್ರಿಲ್ ಮಾಡಿಸ್ತಾ ಇದ್ದಾರೆ, ಆಟ ಆಡಿಸ್ತಾ ಇದ್ದಾರೆ, ಮಕ್ಕಳೆಲ್ಲ ವಂದೇ ಮಾತರಂ. ದೇವಸ್ಥಾನದಲ್ಲಿ ಅರ್ಚಕರ ಮಂತ್ರ ಹೇಳಿ ಪೂಜೆ ಮಾಡ್ತಾ ಇದ್ದಾರೆ, ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ನಿನಗೆ ನಮಸ್ಕಾರ ಅಂತ ಪೂಜೆ ಮಾಡ್ತಾ ಇರಬೇಕಾಗಿದ್ರೆ, ಗಂಟೆ ಜಾಗಟೆ ಹೊಡಿಬೇಕಾಗಿದ್ರೆ ಜನ ಎಲ್ಲ ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಸರ್ಕಾರಿ ಆಫೀಸ್ಗಳಲ್ಲಿ ವಂದೇ ಮಾತರಂ, ಶಾಲೆಗಳಲ್ಲಿ ವಂದೇ ಮಾತರಂ, ರೈತರ ಕೆಲಸ ಮಾಡುವ ಗದ್ದೆಗಳಲ್ಲಿ ವಂದೇ ಮಾತರಂ, ತೋಟಗಳಲ್ಲಿ ವಂದೇ ಮಾತರಂ. 4 ಜನ ಹೆಣ್ಣು ಮಕ್ಕಳು ಅಕ್ಕಪಕ್ಕ ಕುಳಿತುಕೊಂಡು ಮಾತನಾಡಬೇಕಾಗಿದ್ರೆ ವಂದೇ ಮಾತರಂ. ದೇಶ 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 ಬಂಗಾಲ ಸ್ವದೇಶ. ನಮ್ಮ ದೇಶ ಉಳಿದ್ರೆ ಮಾತ್ರ ನಾವು, ದೇಶ ಇಲ್ಲದೆ ಇದ್ರೆ ನಾವಿಲ್ಲ, ನಮ್ಮ ಅಸ್ಮಿತೆ ಇಲ್ಲ, ನಮ್ಮ ಪರಂಪರೆ ಇಲ್ಲ. ಹಾಗಾಗಿ ನಮ್ಮ ದೇಶ ಉಳಿಬೇಕು, ನಮ್ಮ ದೇಶ ಉಳಿಬೇಕು ಅಂದ್ರೆ ಬಂಗಾಲ ಉಳಿಬೇಕು, ಬಂಗಾಲ ಉಳಿಬೇಕು ಅಂದ್ರೆ ಇರೋದು ಒಂದೇ, ವಂದೇ ಮಾತರಂ. ಆ ವಂದೇ ಮಾತರಂ ಜನರ ಬಾಯಿಯಿಂದ ಬಾಯಿಗೆ, ಬಾಯಿಯಿಂದ ಬಾಯಿಗೆ ಬಂತು. ಲಾಲ್ ಬಾಲ್ ಪಾಲ್, ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್. ಬಿಪಿನ್ ಚಂದ್ರ ಪಾಲ್ ದೇಶದಾದ್ಯಂತ ಸುತ್ತಾಡಿ ಸ್ವದೇಶಿ ಹೋರಾಟಕ್ಕೆ ಶಕ್ತಿಯನ್ನ ತುಂಬಿದಂತಹ ಪುಣ್ಯಾತ್ಮ. ಬಾಲಗಂಗಾಧರ ತಿಲಕ್ 1883ರಲ್ಲೇ ಶಿವಾಜಿ ಜಯಂತಿ, ಸಾರ್ವಜನಿಕ ಗಣೇಶೋತ್ಸವಗಳು, ಫರ್ಗ್ಯೂಸನ್ ಕಾಲೇಜುಗಳನ್ನ ಸ್ಥಾಪನೆ ಮಾಡಿ ಸ್ವದೇಶಿ ಚಿಂತನೆಯನ್ನ ಕೊಟ್ಟಂತಹ ಪುಣ್ಯಾತ್ಮ. ಪಂಜಾಬಿನ ಕೇಸರಿ ಲಾಲಾ ಲಜಪತ್ ರಾಯ್ ಸ್ವದೇಶಿ ಬ್ಯಾಂಕ್ ಅನ್ನ ನಿರ್ಮಾಣ ಮಾಡಿ ಬ್ರಿಟಿಷರಿಗೆ ಸಡ್ಡು ಹೊಡೆದಂತಹ ಪುಣ್ಯಾತ್ಮ. ಲಾಲ್ ಬಾಲ್ ಪಾಲ್ ತ್ರಿಮೂರ್ತಿಗಳು ಒಟ್ಟಾಗ್ತಾರೆ. ಒಟ್ಟಾಗಿ ಇಡೀ ವಂದೇ ಮಾತರಂನ ಮೂಲಕ ದೇಶದಾದ್ಯಂತ ಒಂದು ಆಂದೋಲನವನ್ನ ನಿರ್ಮಾಣ ಮಾಡ್ತಾರೆ. ಅದು ವಂದೇ ಮಾತರಂ ಆಂದೋಲನವಾಗಿ ಪ್ರಸಿದ್ಧವಾಯಿತು. ದೇಶದ ಮನೆ ಮನೆಗಳಲ್ಲೂ ಕೂಡ ಬ್ರಿಟಿಷರ ವಸ್ತುಗಳನ್ನ ನಾವು ಉಪಯೋಗ ಮಾಡುವುದಿಲ್ಲ. ವಂದೇ ಮಾತರಂ ಎಂತಹ ಶಕ್ತಿಯನ್ನ ದೇಶವಾಸಿಗಳಿಗೆ ಕೊಟ್ಟಿತ್ತು ಅಂತಂದ್ರೆ, ಭಾರತವೇ, ಭಾರತ ಮಾತೆಯೇ ನಿನಗೆ ನಾನು ವಂದಿಸುತ್ತೇನೆ, ನೀನು ಸರ್ವಶಕ್ತಿ ಸಂಪನ್ನೆ, ನಿನಗೆ ನಾನು ವಂದಿಸುತ್ತೇನೆ ಅಂತ ಹೇಳ್ತಾ 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 ಪ್ರತಿಯೊಬ್ಬರು ವಂದೇ ಮಾತರಂನ ಆಳ, ಅಗಲ, ಉದ್ದ, ವಿಸ್ತಾರ ಎಲ್ಲವನ್ನು ಸ್ವೀಕಾರ ಮಾಡಿ ತಾವು ಬೆಳೀತಾರೆ. ದೇಶದ ಸ್ವದೇಶಿ ಪರಿಕಲ್ಪನೆ ಬೆಳಿಬೇಕು ಅಂತ ಯೋಚನೆ ಮಾಡ್ತಾರೆ. ಅಲ್ಲಿ ತನಕ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೋಳಿ ಹಬ್ಬ ಬರಬೇಕಾಗಿದ್ರೆ ಬಣ್ಣಗಳನ್ನ ಎರಚ್ತಾ ಇದ್ರು. ಆಮೇಲೆ ಬಣ್ಣಗಳನ್ನ ಎರಚಬೇಕಾಗಿದ್ರೆ ವಂದೇ ಮಾತರಂ ಹೇಳಿ ಬಣ್ಣ ಎರಚೋದಕ್ಕೆ ಶುರು ಮಾಡಿದ್ರು. ಹೋಳಿ ಹಬ್ಬ ಬರಬೇಕಾಗಿದ್ರೆ ಬ್ರಿಟಿಷರ ವಸ್ತುಗಳನ್ನ ಸುಟ್ಟು ಹೋಳಿ ಆಚರಣೆಯನ್ನ ಮಾಡ್ತಾರೆ. ಶಾಲೆಗಳಲ್ಲಿ ಬ್ರಿಟಿಷ್ ಅಧ್ಯಾಪಕರಿದ್ರೆ ಆ ಶಾಲೆಗಳಿಗೆ ಹೋಗೋದನ್ನ ನಿಲ್ಲಿಸ್ಬಿಡ್ತಾರೆ. ಮನೆಗಳಿಗೆ ನಮ್ಮದೇ ವಸ್ತು, ನಮ್ಮ ಸ್ವದೇಶಿ ವಸ್ತು ಬರಬೇಕು. ಉಪ್ಪು ನಮ್ಮ ದೇಶದ್ದು, ನಮ್ಮ ದೇಶದ ಉಪ್ಪು ಬ್ರಿಟಿಷರ ಲೇಬಲ್ ಆಗಿ, ಬ್ರ್ಯಾಂಡ್ ಆಗಿ ಬ್ರಿಟಿಷರು ಇಲ್ಲಿ ಬಂದು ಉಪ್ಪನ್ನ ಮಾರಾಟ ಮಾಡೋದು, ಉಪ್ಪಿಗೆ ತೆರಿಗೆ ಹಾಕೋದು, ನಮ್ಮ ವಸ್ತುಗಳಿಗೆ ತೆರಿಗೆ ಹಾಕೋದು, ನಮ್ಮ ದೇಶದಲ್ಲಿ ಬೆಳೆದಂತಹ ಹತ್ತಿಯನ್ನ ಇಂಗ್ಲೆಂಡ್ಗೆ ಕೊಂಡೋಗಿ ಇಂಗ್ಲೆಂಡ್ ಅಲ್ಲಿ ಮಿಷನ್ಗೆ ಹಾಕಿ ಅಲ್ಲಿಯ ಬಟ್ಟೆಯನ್ನ ತಯಾರು ಮಾಡಿ ನಮಗ ಬಂದು ಸೇಲ್ ಮಾಡೋದು. ನಮ್ಮ ಹತ್ತಿ, ನಮ್ಮ ಬಟ್ಟೆ, ನಮ್ಮ ದೇಶ, ಈ ಭಾವನೆ ಪ್ರತಿಯೊಬ್ಬ ಭಾರತೀಯನಲ್ಲೂ ಬರೋದಕ್ಕೆ ಶುರುವಾಯಿತು. ಸ್ವದೇಶಿ ಕಲ್ಪನೆಗಳು ಗರಿಗೆದರುವುದಕ್ಕೆ ಆರಂಭ ಆಯಿತು. ಸ್ವದೇಶಿ ಹೋರಾಟಕ್ಕೆ ಶಕ್ತಿ ಸಿಕ್ತು. ನಿಮಗೆ ಹೇಳಿದ್ರೆ ಆಶ್ಚರ್ಯ ಅಂತ ಅನ್ನಿಸಬಹುದು. ಉಪ್ಪು ಸ್ವದೇಶಿ ಆದ್ರೆ ಒಳ್ಳೇದು, ಬಟ್ಟೆ ಸ್ವದೇಶಿ ಹೇಗೋ ಮಾಡಬಹುದು, ರಸಂ ಪೌಡರ್ ಸ್ವದೇಶಿ ಮಾಡಬಹುದು. ನಿಮಗ್ ಗೊತ್ತಿದ್ಯಾ
ಇಡೀ ಜಗತ್ತಿಗೆ ಸಂಬಾರ ಪದಾರ್ಥಗಳನ್ನ ರಫ್ತು ಮಾಡ್ತಾ ಇದ್ದ, ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ರಫ್ತು ಮಾಡ್ತಾ ಇದ್ದ ಏಕೈಕ ದೇಶ ಭಾರತ. ಇಡೀ ಜಗತ್ತಿಗೆ ಬೇಕಾದ ಸಾಂಬಾರ ಪದಾರ್ಥಗಳನ್ನ ಭಾರತ ರಫ್ತು ಮಾಡ್ತಾ ಇದ್ದು. ಭಾರತದಲ್ಲೊಬ್ಬ ಕರಿಮೆಣಸಿನ ರಾಣಿ ಅಂತೊಬ್ಬಳಿದ್ಲು, ಚೆನ್ನಭೈರಾದೇವಿ. ಭಾರತದ ಶ್ರೀಮಂತ ಕಥೆಯದು. ನಾವು ಜಗತ್ತಿನ ಶ್ರೀಮಂತರು. ಜಗತ್ತಿನಲ್ಲಿ ಬೇರೆ ಯಾವ ದೇಶದಲ್ಲೂ ದುಡ್ಡಿಲ್ಲ, ಭಾರತದಲ್ಲಿ ದುಡ್ಡಿತ್ತು. ನಾವು ಜಗತ್ತಿಗೆ ಬರೀ ಸಂಬಾರ ಪದಾರ್ಥಗಳು, ಪೆಪ್ಪರ್ ಸೇಲ್ ಮಾಡಿ ನಾವು ಶ್ರೀಮಂತರಾಗಿದ್ದು, ಚಕ್ಕೆ ಸೇಲ್ ಮಾಡಿ ನಾವು ಶ್ರೀಮಂತರಾಗಿದ್ದೆವು. ಜಗತ್ತಿಗೆ ಚಕ್ಕೆಗಳನ್ನು, ಸಂಬಾರ ಪದಾರ್ಥಗಳನ್ನು ಕೊಟ್ಟೇ ಭಾರತ ಶ್ರೀಮಂತವಾಗಿರ್ಬೇಕಾಗಿದ್ರೆ, ಇನ್ನಿಲ್ಲಿ ಹತ್ತಿ ಇನ್ನೊಂದು ಮತ್ತೊಂದು ಸೇಲ್ ಮಾಡಿದ್ದಿದ್ರೆ ಎಂತಹ ಶ್ರೀಮಂತಿಕೆ ನಮ್ಮ ದೇಶದಲ್ಲಿ ಇರ್ಬೇಕಾಗಿತ್ತು. ಯೋಚನೆ ಮಾಡಿದ್ರು. ಹತ್ತಿ ಸ್ವದೇಶಿ ಆದ್ರೆ ತುಂಬಾ ಸುಲಭ, ಗಿರಣಿಗಳನ್ನ ಸ್ಥಾಪನೆ ಮಾಡಿದ್ರೆ ಆಯ್ತು, ಬಟ್ಟೆ ಹೊಲಿದ್ರೆ ಆಯ್ತು. ಆದ್ರೆ ಒಬ್ಬ ವ್ಯಕ್ತಿ ಯೋಚನೆ ಮಾಡ್ತಾರೆ, ಬರೀ ಹತ್ತಿ ಮಾತ್ರ ಸ್ವದೇಶಿ ಆದ್ರೆ ಸಾಲದು, ಮನೆಗೆ ಬರೋ ವಸ್ತು ಮಾತ್ರ ಸ್ವದೇಶಿ ಆದ್ರೆ ಸಾಲದು. ಚೆನ್ನೈ, ಭಾರತದ ತಮಿಳುನಾಡಿನ ತೂತುಕುಡಿಯಿಂದ ಕೊಲಂಬೋಗೆ ಪ್ರಯಾಣ ಮಾಡುವಂತಹ ಭಾರತೀಯರು ಪ್ರಯಾಣ ಮಾಡುವ ಹಡಗು ಕೂಡ ಸ್ವದೇಶಿ ಆಗಿರ್ಬೇಕು. ಹತ್ತಿ ಸ್ವದೇಶಿ ಮಾಡಬಹುದು, ಈ ದೊಡ್ಡ ಹಡಗು, ನೂರಾರು ಜನ, ಸಾವಿರಾರು ಜನ ಓಡಾಡುವಂತಹ ಹಡಗನ್ನ ಸ್ವದೇಶಿ ಮಾಡುದು ಹೇಗೆ? ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು? ಚಿದಂಬರಂ ಪಿಳ್ಳೈ ಅಂತ ಯೋಚನೆ ಮಾಡ್ತಾರೆ. ಹತ್ತಿ ಸಾಧ್ಯವಾಗಬಹುದಾಗಿದ್ದರೆ ಹಡಗು ಯಾಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಸ್ವದೇಶಿ ನ್ಯಾವಿಗೇಷನ್ ಕಂಪನಿಯನ್ನ ಆರಂಭ ಮಾಡ್ತಾರೆ. ಬ್ರಿಟಿಷರಿಗಿಂತ ಅತ್ಯಂತ ಕಡಿಮೆ ದುಡ್ಡಿನಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಜಾಸ್ತಿ ದುಡ್ಡಿನಲ್ಲಿ ಭಾರತದ ತೂತುಕುಡಿಯಿಂದ ಕೊಲಂಬೋಗೆ ಪ್ರಯಾಣ ಆರಂಭ ಆಗತ್ತೆ. ಕೊನೆಗೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ದವಾಗ ದುಡ್ಡು ಜಾಸ್ತಿ ಮಾಡ್ತಾರೆ. ಅವಾಗ ಭಾರತೀಯರು ಅಲ್ಲಿ ದುಡ್ಡು ಕಡಿಮೆ, ಬ್ರಿಟಿಷರ ದುಡ್ಡು ಕಡಿಮೆ ಅಂತ ಆ ಕಂಪನಿಗೆ, ಆ ಹಡಗಿಗೆ ಹೋಗ್ಲಿಲ್ಲ. ನಮ್ಮ ದೇಶದ ಹಡಗು ನಮಗ್ ಬೇಕು ಅಂತ ಭಾರತೀಯರ ಕಂಪನಿಯನ್ನ ಬೆಳೆಸ್ತಾರೆ. ವಂದೇ ಮಾತರಂ ಪ್ರಭಾವ ಬೀರಿದ್ದು ಬಂಗಾಳದಲ್ಲಿ ಮಾತ್ರ ಅಲ್ಲ, ತಮಿಳುನಾಡಿಗೂ ಪ್ರಭಾವ ಬೀರಿತು. ಸುಬ್ರಹ್ಮಣ್ಯ ಭಾರತಿ ಅಂತ ಒಬ್ಬ ದೇಶಭಕ್ತ ಕವಿ. ನೀವು ಅಮರನ್ ಅಂತ ಒಂದು ಸಿನಿಮಾವನ್ನ ನೋಡಿರ್ಬೇಕಾಗಿದ್ರೆ, ಆ ಅಮರನ್ ಸಿನಿಮಾದಲ್ಲಿ ಯೋಧ ಮೇಜರ್ ಮುಕುಂದ ವರದರಾಜನ್ ರಜೆಯಲ್ಲಿ ಮನೆಗೆ ಬಂದಿದ್ದಾವಾಗ ತನ್ನ ಮಗಳಿಗೆ ಒಂದು ಪದ್ಯ ಹೇಳ್ಕೊಡ್ತಾರೆ. ಆ ಸಿನಿಮಾದ ಕೊನೆಯಲ್ಲಿ ಸೇಮ್ ಫಿಲಂ ನಲ್ಲಿದ್ದ ಹೀರೋ ಮುಕುಂದ ವರದರಾಜನ್ ಅಲ್ಲ, ನಿಜವಾದ ಮುಕುಂದ ವರದರಾಜನ್ ಮತ್ತು ಮಗಳು ಪದ್ಯ ಹೇಳ್ತಾ ಇದ್ದಿದ್ದನ್ನ ಅವ್ರ ಹೆಂಡತಿ ಶೂಟ್ ಮಾಡಿದ್ರಾಯ್ತು. ಆ ನಿಜ ಘಟನೆಯನ್ನ ಸಿನಿಮಾದ ಕೊನೆಯಲ್ಲಿ ಹಾಕ್ತಾರೆ, ಗೊತ್ತಿದ್ಯಾ? ಪುಟ್ಟ ಮಗುವನ್ನ ತೊಡೆ ಮೇಲೆ ಕುಳ್ಳಿರಿಸಿಕೊಂಡು ಅಚ್ಚಮಿಲ್ಲ ಎಚ್ಚಮಿಲ್ಲ ಎಚ್ಚಮೆಂಬುದಿಲ್ಲಗೆ, ಹೆದರಿಕೆ ಇಲ್ಲ ಹೆದರಿಕೆ ಇಲ್ಲ ಹೆದರಿಕೆ ಎಂಬುದು ಇಲ್ಲವೇ. ಯಾವ್ದ್ರಲ್ಲೆಲ್ಲ ಹೆದರಿಕೆ ಇಲ್ಲ? ಯಾರೋ ಬಂದು ನಮ್ಮನ್ನ ಆಕ್ರಮಣ ಮಾಡ್ತಾರೆ, ಹೆದರಿಕೆ ಇಲ್ಲ. ದೇಶ ನಷ್ಟ ಆಗುತ್ತೆ, ಹೆದರಿಕೆ ಇಲ್ಲ. ನನ್ನ ಬದುಕು ಹೋಗುತ್ತೆ, ಹೆದರಿಕೆ ಇಲ್ಲ. ನಾನು ಸತ್ತು ಹೋಗ್ತೇನೆ, ಹೆದರಿಕೆ ಇಲ್ಲ. ಏನೇ ಆದರೂ ಸರಿ, ನನಗೆ ಹೆದರಿಕೆ ಇಲ್ಲ. ನಾನು ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಡ್ತೇನೆ ಅಂತ ಇಡೀ ತಮಿಳುನಾಡನ್ನ ಜಾಗೃತಗೊಳಿಸಿದ ಕವಿ ಸುಬ್ರಹ್ಮಣ್ಯ ಭಾರತಿಯವರು ಬರೆದಂತಹ ಹಾಡದು. ಅಚ್ಚಮಿಲ್ಲ ಎಚ್ಚಮಿಲ್ಲ ಎಚ್ಚಮೆಂಬುದಿಲ್ಲಯೇ. ಆ ಹಾಡನ್ನ ಬರೆಯೋದಕ್ಕೆ ಸುಬ್ರಹ್ಮಣ್ಯ ಭಾರತಿಯವರಿಗೆ ಪ್ರೇರಣೆ ವಂದೇ ಮಾತರಂ. ಕರ್ನಾಟಕ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಆಂಧ್ರ, ಪಂಜಾಬ್, ಉತ್ತರ ಪ್ರದೇಶ, ಇಡೀ ಭಾರತದಾದ್ಯಂತ ವಂದೇ ಮಾತರಂನ ಸ್ವದೇಶಿ ಪರಿಕಲ್ಪನೆ ಎಷ್ಟು ಜಾಗೃತವಾಗಿತ್ತು ಅಂತಂದ್ರೆ, ದೇಶ ಉಳಿಬೇಕು ಅಂತಂದ್ರೆ ಬಂಗಾಳ ಉಳಿಬೇಕು, ಬಂಗಾಳ ಉಳಿಬೇಕು ಅಂತಂದ್ರೆ ಸ್ವದೇಶಿ ಹೋರಾಟ ಆಗಬೇಕು, ಸ್ವದೇಶಿ ಹೋರಾಟ ಆಗಬೇಕು ಅಂತಂದ್ರೆ ವಂದೇ ಮಾತರಂ ನಮ್ಮ ಮನೆಯ ಮಂತ್ರ ಆಗಬೇಕು. ಆ ವಂದೇ ಮಾತರಂ ದೇಶಕ್ಕೆ ಅಂತಹ ಶಕ್ತಿಯನ್ನ ಕೊಟ್ಟಿತ್ತು ಮಕ್ಕಳೇ. ವಂದೇ ಮಾತರಂ ಹಾಡನ್ನ ಹಾಡ್ತಾ 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 ಬ್ರಿಟಿಷರ ವಿರುದ್ಧ ಹೋರಾಟ ಮಾಡದಂತಹ ಒಬ್ಬ ಹುಡುಗ, 12 ವರ್ಷದ ಹುಡುಗ, ತನ್ನ ಗುರುಗಳಾದಂತಹ ಶಂಕರಾನಂದರ ಮೇಲೆ ಬ್ರಿಟಿಷರು ಲಾಠಿ ಚಾರ್ಜ್ ಮಾಡಿದ್ರು ಅಂತ ಗೊತ್ತಾದವಾಗ ಈ ಹುಡುಗ ರಸ್ತೆಯಲ್ಲಿದ್ದಂತಹ ಕಲ್ಲನ್ನ ತೆಗೆದು ಆ ಕಲ್ಲನ್ನ ಬ್ರಿಟಿಷ್ ಆಫೀಸರ್ ಹಣೆಗೆ ಗುರಿ ಇಡ್ತಾನೆ. ಗುರಿ ಸರಿಯಾಗಿ ತಲುಪಿತು. ಅವನ ಹಣೆಯಿಂದ, ಬ್ರಿಟಿಷ್ ಆಫೀಸರ್ ಹಣೆಯಿಂದ ರಕ್ತ ಒಸರೋದಕ್ಕೆ ಶುರು ಆಯ್ತು. ಹಿಡೀರಿ ಆ ಹುಡುಗನನ್ನ ಅಂತಂದ್ರು. ಆ ಹುಡುಗ ಸಿಕ್ಕಿಬೀಳಲಿಲ್ಲ. ಆದ್ರೆ 1 ದಿನ 2 ದಿನ ಬಿಟ್ಟು ಸಿಕ್ಕಾಕೊಳ್ತಾನೆ. ಬ್ರಿಟಿಷ್ ನ್ಯಾಯಾಲಯದಲ್ಲಿ ಅವನಿಗೆ 12 ಚಡಿಯೇಟಿನ ಶಿಕ್ಷೆ ಆಗತ್ತೆ. ಮೊದಲನೇ ಚಡಿಯೇಟಿನ ಶಿಕ್ಷೆ ಅಂತಂದ್ರೆ ಒಂದು ಪ್ಲಾಸ್ಟಿಕ್ ಸ್ಕೇಲ್ ಅಲ್ಲಿ ಕೈಯನ್ನ ಮುಂದೆ ಮಾಡಿ ಹೊಡಿತೇನೆ ಅಂತ ತೋರಿಸೋದಲ್ಲ.
ಒಂದೊಂದು ಚಡಿಯೇಟಿನ ಶಿಕ್ಷೆ ಬೆನ್ನಿಗೆ ಬೀಳ್ಬೇಕಾಗಿದ್ರೆ ಚರ್ಮ ಕಿತ್ತು ಬರ್ತದೆ, ರಕ್ತ ಒಸರ್ತದೆ. ಈ ಹುಡುಗನ ಚರ್ಮ ಕಿತ್ತು ಬಂತು, ರಕ್ತ ಹೊರಗಡೆ ಬರೋದಿಕ್ ಶುರು ಆಯ್ತು. ಮೊದಲನೇ ಚಡಿಯೇಟಿನ ಪೆಟ್ಟು ಬಿತ್ತು. ಅಮ್ಮ ಅಂತ ಬೊಬ್ಬೆ ಹೊಡಿಲಿಲ್ಲ, ಅಯ್ಯೋ ಅಂತ ಹೇಳಲಿಲ್ಲ, ಕಾಪಾಡಿ ಅಂತ ಹೇಳಲಿಲ್ಲ. ಆ ಹುಡುಗ ಹೇಳಿದ ಮೊದಲನೆಯ ಮಂತ್ರವೇ ಭಾರತ್ ಮಾತಾ ಕಿ ಜೈ. ಎರಡನೆಯ ಪೆಟ್ಟಿಗೆ ವಂದೇ ಮಾತರಂ. ಮೂರನೇ ಬಾರಿ ಏಟು ಬೀಳ್ಬೇಕಾಗಿದ್ರೆ ಭಾರತ್ ಮಾತಾ ಕಿ ಜೈ. ನಾಲ್ಕನೆಯ ಏಟು ಬೀಳ್ಬೇಕಾಗಿದ್ರೆ ವಂದೇ ಮಾತರಂ. 12 ಚಡಿಯೇಟಿನ ಶಿಕ್ಷೆಯನ್ನ ಹುಡುಗ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಿಂದ ಪಡಿತಾನೆ. ಆವತ್ ಸಂಕಲ್ಪ ಮಾಡ್ತಾನೆ, ನಾನು ಇನ್ಮುಂದೆ ಬ್ರಿಟಿಷರಿಗೆ ಸಿಕ್ಕಾಕೊಳ್ಳೋದಿಲ್ಲ ಅಂತ ಸಂಕಲ್ಪ ಮಾಡ್ತಾನೆ. ಕೊನೆಗೆ ಆಲ್ಫ್ರೆಡ್ ಪಾರ್ಕ್ ನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡುವಾಗ ಕಟ್ಟ ಕಡೆಯ ಗುಂಡು ತನ್ನ ಪಿಸ್ತೂಲಲ್ಲಿ ಉಳಿದಿದೆ ಅಂತ ಲೆಕ್ಕ ಹಾಕಿ ಆ ಗುಂಡನ್ನ ತನ್ನ ಹಣೆಗೆ ಗುರಿಯಾಗಿಟ್ಟುಕೊಳ್ಳುವುದಕ್ಕಿಂತ ಮೊದಲು ಆ ಹುಡುಗ ಹೇಳಿದ ಮಂತ್ರ ಅದೇ ವಂದೇ ಮಾತರಂ. ವೀರ ಚಂದ್ರಶೇಖರ ಆಜಾದರಿಗೆ ಪ್ರೇರಣೆ ಕೊಟ್ಟಂತಹ ಮಂತ್ರ ವಂದೇ ಮಾತರಂ. ಮೇರ ರಂಗ ದೆ ಬಸಂತಿ ಚೋಲಾ, ಮೇರ ರಂಗ ದೆ ಬಸಂತಿ ಅಂತ ಹಾಡ್ತಾ 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 3 ಜನ ಸಿಂಹಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಬ್ರಿಟಿಷ್ ಶಾಸನ ಭವನದ ಮೇಲೆ ಬಾಂಬ್ ದಾಳಿ ಮಾಡ್ತಾರೆ. ಓಡ್ ಹೋಗುವಂತಹ ಅವಕಾಶಗಳಿದ್ರು ತಾವಾಗಿಯೇ ಸ್ವಯಂ ಬಂಧನಕ್ಕೊಳಗಾಗ್ತಾರೆ. ಬ್ರಿಟಿಷ್ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ರು, ನಿಮಗೆ ನಾವು ಶಿಕ್ಷೆ ಕೊಟ್ಟರೆ, ಗಲ್ಲು ಶಿಕ್ಷೆ ಕೊಟ್ಟರೆ ಏನು? ಆ ಒಂದು ಸಿಂಹ ಹೇಳಿತು, ನೀವು ನಮ್ಮನ್ನ ಸುಟ್ಟರೆ ಆ ಬೂದಿ ಗಾಳಿಯಲ್ಲಿ ಹಾರಿ ಹೋಗುವಾಗ ಗಾಳಿಯ ಮೂಲಕ ನಾವು ಮತ್ತೆ ಹುಟ್ಟಿ ಬರುತ್ತೇವೆ. ನೀವೊಂದು ವೇಳೆ ನಮ್ಮನ್ನು ಭೂಮಿಯಲ್ಲಿ ಮಣ್ಣು ಮಾಡಿದರೆ ಆ ಮಣ್ಣಿನಿಂದ ನಾವು ಆವಿರ್ಭವಿಸುತ್ತೇವೆ. ನಮ್ಮನ್ನ ಹೂತ್ ಹಾಕಿದ್ರೆ ಮಣ್ಣಿನಿಂದ ಆವಿರ್ಭವಿಸುತ್ತೇವೆ. ನಮ್ಮನ್ನ ನೀವು ಸುಟ್ಟು ಬಿಟ್ಟರೆ ಗಾಳಿಯಲ್ಲಿ ನಾವು ಹುಟ್ಟಿ ಬರುತ್ತೇವೆ. ನಮ್ಮನ್ನ ನೀರಿಗೆ ಬಿಸಾಕಿದ್ರೆ ನೀರಿನಲ್ಲಿ ಮತ್ತೆ ನಾವು ಜನ್ಮ ತಳೆದು ಬರುತ್ತೇವೆ. ಈ ಒಂದು ಜನ್ಮವಲ್ಲ, 2 ಜನ್ಮವಲ್ಲ, 1000 ಬಾರಿ ನಮ್ಮನ್ನ ಗಲ್ಲಿಗೇರಿಸಿದರೆ 1001ನೇ ಬಾರಿ ನಾವು ಹುಟ್ಟಿ ಬಂದು ಭಾರತಕ್ಕೋಸ್ಕರ ಮತ್ತೆ ಪ್ರಾಣ ಕೊಡುತ್ತೇವೆ. ನಾವು ಹುಟ್ಟುವುದು ಭಾರತಕ್ಕೋಸ್ಕರ, ಬದುಕುವುದು ಭಾರತಕ್ಕೋಸ್ಕರ, ಸಾಯುವುದು ಭಾರತಕ್ಕೋಸ್ಕರ. ವಂದೇ ಮಾತರಂ, ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ನ್ಯಾಯಾಲಯದಲ್ಲಿ ಘೋಷಣೆಯನ್ನ ಹೊರಡಿಸಿದಂತಹ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಬಟುಕೇಶ್ವರ ದತ್ತ ಮೊದಲಾದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರೇರಣೆಯನ್ನ ಕೊಟ್ಟಿದ್ದು ವಂದೇ ಮಾತರಂ ಹಾಡು. ನಿಮ್ಗೆಲ್ಲ ಗೊತ್ತಿರಬಹುದು, ಆಜಾದ್ ಹಿಂದ್ ಫೌಜ್ ಅಂತ ಒಂದು ಸಂಘಟನೆ ಸ್ಥಾಪನೆ ಆಯ್ತು. ಭಾರತದ ಪ್ರಥಮ ಯಾರು ಪ್ರಧಾನಮಂತ್ರಿಗಳು, ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಆಜಾದ್ ಹಿಂದ್ ಫೌಜ್ ಅನ್ನ ಸ್ಥಾಪನೆ ಮಾಡ್ತಾರೆ. ಆ ಸ್ಥಾಪನೆಯ ಹಿಂದೆ ಇದ್ದಂತಹ ಶಕ್ತಿ ವಂದೇ ಮಾತರಂ. 20-21 ವರ್ಷದ ಯುವಕ ಇಂಗ್ಲೆಂಡಿಗೆ ಹೋಗಿ LLB ಪದವಿ, ಬ್ಯಾರಿಸ್ಟರ್ ಪದವಿಯನ್ನ ಮುಗಿಸಿ ಭಾರತಕ್ಕೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದವನು 1857ರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ 50 ವರ್ಷಗಳು ತುಂಬಿದವಾಗ 1907ರಲ್ಲಿ ಇಂಗ್ಲೆಂಡ್ ಅಲ್ಲಿ ಕೂತು 1857ರ ನಿಜವಾಗಿರುವ ಚರಿತ್ರೆಯನ್ನ ಬರೆದು ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅನ್ನುವ ಪುಸ್ತಕವನ್ನ ಬರೆದು ಆ ಪುಸ್ತಕವನ್ನ ಯಾರಿಗೂ ಗೊತ್ತಾಗದಂತೆ ಭಾರತಕ್ಕೆ ಸಪ್ಲೈ ಮಾಡಿ ಭಾರತದಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಪ್ರೇರಣೆಯನ್ನ ಕೊಟ್ಟಂತಹ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರರಿಗೆ ಪ್ರೇರಣೆ ಅದೇ ವಂದೇ ಮಾತರಂ. ದೇಶದ ಮೂಲೆ ಮೂಲೆಗಳಲ್ಲೂ ಇರುವಂತಹ ಜನಸಾಮಾನ್ಯರಿಗೆ ಪ್ರೇರಣೆಯನ್ನ ಕೊಟ್ಟಂತಹ ವಂದೇ ಮಾತರಂ ಬರೀ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾತ್ರ ಅಲ್ಲ, ಭಾರತದ ಸ್ವಾತಂತ್ರ್ಯ ನಂತರದ ಹೋರಾಟದಲ್ಲಿ ಮೊಟ್ಟ ಮೊದಲನೆಯ ಪರಮವೀರ ಚಕ್ರ ಪ್ರಶಸ್ತಿಯನ್ನ ಪುರಸ್ಕಾರಕ್ಕೆ ಭಾಜನರಾದಂತಹ ಮೇಜರ್ ಸೋಮನಾಥ ಶರ್ಮಾರಿಂದ ಆರಂಭ ಮಾಡಿ ಕಾರ್ಗಿಲ್ ಯುದ್ಧದ ಕೊನೆಯ ಪರಮವೀರ ಚಕ್ರ ಪ್ರಶಸ್ತಿಗೆ ಭಾಜನರಾದಂತಹ ಶೇರ್ ಶಾ, ವಿಕ್ರಮ್ ಬಾತ್ರಾ, ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್, ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ತನಕ ಅಷ್ಟೋ ಜನ ಪರಮವೀರ ಚಕ್ರರಿಗೆ, ಅಷ್ಟೋ ಜನ ಮಹಾವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರಿಗೆ, ಅಷ್ಟೋ ಜನ ಸೇನಾ ಮೆಡಲ್ ಪುರಸ್ಕೃತರಿಗೆ ಪ್ರೇರಣೆಯನ್ನ ಕೊಟ್ಟಂತಹ ಹಾಡು ವಂದೇ ಮಾತರಂ. ಕಳೆದ ತಿಂಗಳು ಅಂಬಿಕಾ ವಿದ್ಯಾಸಂಸ್ಥೆಗೆ ಬಂದಂತಹ ಕಾರ್ಗಿಲ್ ಯುದ್ಧದಲ್ಲಿ ತನ್ನ ಕಾಲುಗಳಿಗೆ ಗಾಯವನ್ನ ಮಾಡಿಕೊಂಡು 18 ಬಾರಿ ಆಪರೇಷನ್ ಗಳನ್ನ ಮಾಡಿಸಿಕೊಂಡು 21 ತಿಂಗಳುಗಳಿಗಿಂತಲೂ ಹೆಚ್ಚು ಕಾಲ
ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡದಂತಹ ಕರ್ನಾಟಕದ ವೀರ ಕಾರ್ಗಿಲ್ ಕದನ ಕಲಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರವರೆಗೂ ಪ್ರೇರಣೆಯನ್ನ ತುಂಬಿದಂತಹ ಹಾಡು ವಂದೇ ಮಾತರಂ. ತುಂಬಾ ವಿಶೇಷ ಏನು ಅಂತಂದ್ರೆ, ಈ ವಂದೇ ಮಾತರಂ ಹಾಡನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಹಾಡ್ತೇವೆ. ಆದರೆ ನನಗ್ ಗೊತ್ತಿರೋ ಹಾಗೆ ಕೆಲವು ವಿದ್ಯಾಸಂಸ್ಥೆಗಳಲ್ಲಿ ಮಾತ್ರ ವಂದೇ ಮಾತರಮನ್ನ ಪೂರ್ಣವಾಗಿ ಹಾಡ್ತಾರೆ, ಎಲ್ಲ ಸಂಸ್ಥೆಗಳಲ್ಲಿಲ್ಲ. ನೀವು ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯಕ್ಕೆ ಅಭ್ಯಾಸ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಬಂದಿದ್ದೀರಿ ಬೇರೆ ಬೇರೆ ಶಾಲೆಗಳಿಂದ. ನಿಮ್ಮ ಶಾಲೆಗಳಲ್ಲಿ ವಂದೇ ಮಾತರಮನ್ನ ಅನೇಕ ಶಾಲೆಗಳಲ್ಲಿ ಹಾಡ್ತಾ ಇದ್ದದ್ದು ವರ್ಷಕ್ಕೆ 2 ಬಾರಿ, ಆಗಸ್ಟ್ 15, ಜನವರಿ 26 ಪುರುಸೊತ್ತಿದ್ರೆ. ಇಲ್ದೇ ಇದ್ರೆ ವಂದೇ ಮಾತರಂ ಇಲ್ಲ. ಇಲ್ದೇ ಇದ್ರೆ ಆಗಸ್ಟ್ 15ಕ್ಕೆ ಮಾತ್ರ, ಅದು ಬರೀ 1 ಡೇ ಮಾತರಂ ಅಷ್ಟೇ. ಆಮೇಲೆ ವಂದೇ ಮಾತರಂಗೂ ನಮಗೂ ಸಂಬಂಧ ಇಲ್ಲ. ವಂದೇ ಮಾತರಂ ಹಾಗಲ್ಲ. ವಂದೇ ಮಾತರಂ ಅನ್ನ ಪ್ರತಿದಿನವೂ ಹಾಡಬೇಕು ಮತ್ತು ಪೂರ್ಣವಾಗಿ ಹಾಡಬೇಕು. ಹಾಡಬೇಕಾಗಿದ್ರೆ ಆ ಹಾಡನ್ನ ಅನುಭವಿಸ್ಬೇಕು, ಆಸ್ವಾದಿಸ್ಬೇಕು. ಭಾರತ ಮಾತೆಯೇ ನನ್ನ ಕಣ್ಣ ಎದುರುಗಡೆ ಬರಬೇಕು. ನನ್ನ ತಾಯಿ ನನ್ನ ಕಣ್ಣ ಎದುರುಗಡೆ ಬಂದಾಗ ನನಗೆ ಎಷ್ಟು ಖುಷಿ ಆಗ್ತದೆ, ಎಷ್ಟು ಸಂಭ್ರಮ ಆಗ್ತದೆ. ಆ ತಾಯಿಯ ಮುಖವೇ ನನ್ನ ಕಣ್ಣ ಎದುರುಗಡೆ ಇರ್ತದೆ. ಆ ತಾಯಿ ನನಗೋಸ್ಕರ ಕೆಲಸ ಮಾಡುವುದು, ಆ ತಾಯಿಯೇ ನನ್ನ ಸರ್ವಸ್ವ. ಭಾರತ ಮಾತೆಯೇ ನನ್ನ ತಾಯಿ, ನಾನು ಆ ತಾಯಿಯ ಮಗು. ನಾನು ಆಕೆಯನ್ನ ಅರ್ಚನೆ ಮಾಡ್ತಾ ಇದ್ದೇನೆ, ನಾನು ಆಕೆಯನ್ನ ಪೂಜೆ ಮಾಡ್ತಾ ಇದ್ದೇನೆ. ಆಕೆಯನ್ನ ಪೂಜೆ ಮಾಡೋದಕ್ಕೆ ನನಗೆ ಮಂತ್ರ ಗೊತ್ತಿಲ್ಲ. ಬಂಗಾಳದಲ್ಲಿ ಬಂಕಿಮಚಂದ್ರ ಚಟರ್ಜಿ ಅವರು ದುರ್ಗೆಯನ್ನ ಪೂಜೆ ಮಾಡಬೇಕಾಗಿದ್ರೆ ಅವರಿಗೆ ದುರ್ಗಾ ಸಪ್ತಶತಿ ಇತ್ತು, ಅದ್ರ ಮೂಲಕ ಪೂಜೆ ಮಾಡ್ತಾ ಇದ್ರು. ಗಣಪತಿಯನ್ನ ಪೂಜೆ ಮಾಡಬೇಕು ಅಂದ್ರೆ ಅಥರ್ವ ಶೀರ್ಷ ಇದೆ. ಭಗವಾನ್ ಈಶ್ವರನನ್ನ ಪೂಜೆ ಮಾಡಬೇಕು ಅಂತಂದ್ರೆ ರುದ್ರ ಹೇಳ್ತೇವೆ. ವಿಷ್ಣುವನ್ನ ಪೂಜೆ ಮಾಡಬೇಕು ಅಂತಂದ್ರೆ ಪುರುಷ ಸೂಕ್ತವನ್ನು, ವಿಷ್ಣು ಸಹಸ್ರನಾಮವನ್ನು ಹೇಳಿ ವಿಷ್ಣುವನ್ನ ಆರಾಧನೆ ಮಾಡ್ತೇವೆ. ಭಾರತವನ್ನ ಆರಾಧನೆ ಮಾಡ್ಬೇಕಾಗಿದ್ರೆ ನನಗೊಂದು ಮಂತ್ರ ಬೇಕಲ್ಲ, ಪೂಜೆ ಮಾಡ್ಬೇಕಾಗಿದ್ರೆ ಒಂದು ಮಂತ್ರ ಬೇಕಲ್ಲ. ಹಾಗೆ ಆ ಭಾರತವನ್ನ ಪೂಜೆ ಮಾಡುವುದಕ್ಕೆ ನಮಗಿರುವ ಒಂದೇ ಒಂದು ಮಂತ್ರ, ಅದು ವಂದೇ ಮಾತರಂ. ಹಾಗಾಗಿ ಆ ವಂದೇ ಮಾತರಂ ಅನ್ನ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯದ ಮಕ್ಕಳಾದ ನೀವೆಲ್ಲ ಹೆಮ್ಮೆ ಪಡಬೇಕು. ಇಡೀ ಭಾರತದಲ್ಲಿ ವಂದೇ ಮಾತರಂ ಅನ್ನ ಪ್ರತಿದಿನವೂ ಪೂರ್ಣವಾಗಿ ಹಾಡಬಲ್ಲ ಕೆಲವು ಮೇ ಬಿ ಭಾರತದಲ್ಲಿರುವ ಲಕ್ಷಾಂತರ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೈ ಬೆರಳಿನಲ್ಲಿ ಲೆಕ್ಕ ಹಾಕಬಹುದಾಗಿರುವಷ್ಟೇ ಸಂಸ್ಥೆಗಳಲ್ಲಿ ವಂದೇ ಮಾತರಮನ್ನ ಪೂರ್ಣವಾಗಿ ಹಾಡ್ತಾರೆ. ಅದರಲ್ಲಿ ಒಂದು ಸಂಸ್ಥೆ ನನ್ನ ಅಂಬಿಕಾ ಅನ್ನುವಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಗಮನಿಸಿಕೊಳ್ಬೇಕು. ಆ ವಂದೇ ಮಾತರಮನ್ನ ನೀವು ಪ್ರತಿದಿನ ಹಾಡ್ತೀರಿ. ಪ್ರತಿ ದಿವಸ ಹಾಡಬೇಕಾಗಿದ್ರೆ ಮೊದಲು ವಂದೇ ಮಾತರಂನ ಸಾಲು ನಮಗ್ ಬರಬೇಕಲ್ಲ. ಅದಕ್ಕೋಸ್ಕರ ನಿಮಗೆ ಕಾಲೇಜಿಂದ ಒಂದು ಶೀಟ್ ಅನ್ನ ಕೊಟ್ಟಿದ್ದಾರೆ. ಆ ಶೀಟ್ ಅನ್ನ ಕಳೆದು ಹಾಕೋದಲ್ಲ. ಸಾರ್, ಆ ಶೀಟ್ ನನ್ನಲ್ಲಿಲ್ಲ ಸಾರ್, ಆಧಾರ್ ಕಾರ್ಡ್ ನನ್ನಲ್ಲಿಲ್ಲ ಸಾರ್, ಪಾನ್ ಕಾರ್ಡ್ ನನ್ನಲ್ಲಿಲ್ಲ ಸಾರ್, ನನ್ನ ಅಪ್ಪ ಕಳೆದೋಗಿದ್ದಾರೆ ಸಾರ್, ನನ್ನ ಅಮ್ಮ ಕಳೆದೋಗಿದ್ದಾರೆ ಸಾರ್, ಅದಕ್ಕೆ ಅರ್ಥ ಇದೆಯಾ? ಇಲ್ವಲ್ಲ. ವಂದೇ ಮಾತರಂ ಅನ್ನೋದು ಬರೀ ಹಾಡಲ್ಲ, ಅದೊಂದು ಶೀಟ್ ಅಲ್ಲ, ಅದು ಮಂತ್ರ. ಭಾರತವನ್ನ ಪೂಜಿಸುವ ಮಂತ್ರ, ಭಾರತವನ್ನ ಆರಾಧಿಸುವ ಮಂತ್ರ, ಭಾರತವನ್ನ ದೇವಿ ಎಂದು ಭಾವಿಸಿ ನನ್ನ ಅಂತರಂಗವನ್ನ ಪರಿಪೂರ್ಣವಾಗಿ ಆಕೆಗೆ ಸಮರ್ಪಣೆ ಮಾಡುವಂತಹ ಮಂತ್ರ. ಹಾಗಾಗಿ ನಾಳೆಯಿಂದ ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ತಾವುಗಳು ವಂದೇ ಮಾತರಮನ್ನ ಹಾಡ್ಬೇಕಾಗಿದ್ರೆ ಬರೀ ಕೈ ಮುಗಿಯುವುದು ಮಾತ್ರ ಅಲ್ಲ, ಕಿವಿಯಲ್ಲಿ ವಂದೇ ಮಾತರಮನ್ನ ಕೇಳಿಸಿಕೊಳ್ಳುವುದು ಮಾತ್ರ ಅಲ್ಲ, ವಂದೇ ಮಾತರಂನ ಪ್ರತಿ ಪದದ ಅರ್ಥವನ್ನ ಅನುಭವಿಸಿ ವಂದೇ ಮಾತರಂನ ಜೊತೆಗೊಂದಾಗಿ ನಾಳೆಯಿಂದ ವಂದೇ ಮಾತರಂ ಹಾಡು ಅದ್ಭುತವಾಗಿ ಕಾಣಿಸ್ತದೆ. ಕಳೆದ ವರ್ಷ ನಾನು ಇದೇ ಅಂಬಿಕಾದ ಈ ವರ್ಷ ಸೆಕೆಂಡ್ ಇಯರ್ PUC ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ವಂದೇ ಮಾತರಂನ ಬಗ್ಗೆ ಮಾತನಾಡೋದಿಕ್ಕೆ ಅಂತ ಬಂದಿದ್ದೆ. ಅವಾಗ ಆ ವಂದೇ ಮಾತರಂ ಹಾಡನ್ನ ಕೇಳಿದಂತಹ ಒಂದು ಬ್ಯಾಚ್ ನ ವಿದ್ಯಾರ್ಥಿಗಳು, ಗಾರ್ಗಿ ಅಂತ ಇಲ್ಲೊಂದು ಕ್ಲಾಸ್ ರೂಮ್ ಇದೆ, ಆ ಬ್ಯಾಚ್ ಅಲ್ಲಿ ಕಳೆದ ವರ್ಷ ಇದ್ದಂತಹ ವಿದ್ಯಾರ್ಥಿಗಳು ಮರುದಿವಸ ಬೆಳಗ್ಗೆ ಟೀಚರ್ಸ್ 8 ಗಂಟೆಗೆ ಕ್ಲಾಸ್ಗೆ ಹೋಗ್ಬೇಕಾಗಿದ್ರೆ ಅಟೆಂಡೆನ್ಸ್ ಕರೀತಾರಲ್ಲ, ಆದರ್ಶ ಈಗ ಹೆಸರು ಕರಿತಾ ಹೋಗ್ತಾರಲ್ಲ, ಹಾಗೆ ಹೆಸರು ಕರಿತಾ ಹೋಗ್ಬೇಕಾಗಿದ್ರೆ ಮೊದಲನೆಯ ಹೆಸರನ್ನ ಕರೆದಾವಾಗಲೇ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತು ಎಸ್ ಸರ್, ಪ್ರೆಸೆಂಟ್ ಸರ್, ಐ ಸರ್ ಅಂತೆಲ್ಲ ಹೇಳಿಲ್ಲ. ಆ ಹುಡುಗ ಎದ್ದು ನಿಂತ ತಕ್ಷಣ ಹೇಳಿದ್ದು ವಂದೇ ಮಾತರಂ.
ಮೊದಲನೇವನು ವಂದೇ ಮಾತರಂ ಶುರು ಮಾಡ್ಬೇಕಾಗಿದ್ರೆ ಎರಡನೇ ಅವನಿಗೆ ಇನ್ನಷ್ಟು ಎನರ್ಜಿ ಬಂತು. ಅವನು ಜೋರಾಗಿ ವಂದೇ ಮಾತರಂ ಹೇಳಿದ. ಸಾಯಂಕಾಲ 5:45 ಕ್ಲಾಸ್ ಬಿಡುವಂತಹ ಬೆಲ್ ಆಯ್ತು. ಕ್ಲಾಸ್ ಬಿಟ್ಟು ವಿದ್ಯಾರ್ಥಿಗಳು ಹೋಗ್ಬೇಕಾಗಿದ್ರೆ ಕೊನೆ ತರಗತಿಯಲ್ಲಿ ಪಾಠ ಮಾಡಿ ಆಯ್ತು, ನಾಳೆ ಸಿಗೋಣ ಅಂತ ಟೀಚರ್ ಎಲ್ಲ ಕ್ಲಾಸ್ ಅನ್ನ ಮುಗಿಸ್ಬಿಟ್ಟು ಇನ್ನೇನ್ ಹೊರಗಡೆ ಹೋಗ್ಬೇಕು, ಎಲ್ಲ ಮಕ್ಕಳು ಎದ್ದು ನಿಂತು ಜೈ ಹಿಂದ್ ಸರ್. ವಂದೇ ಮಾತರಂ 150 ವರ್ಷಗಳ ಹಿಂದಿನ ಭಗತ್ ಸಿಂಗಿಗೆ ಮಾತ್ರ ಪ್ರೇರಣೆ ಅಲ್ಲ. ವಂದೇ ಮಾತರಂ 150 ವರ್ಷಗಳ ಹಿಂದಿನ ಹೋರಾಟಕ್ಕೆ ಪ್ರೇರಣೆ ಅಲ್ಲ. 100 ವರ್ಷಗಳ ಹಿಂದಿನ ಭಗತ್ ಸಿಂಗಿಗೆ ಮಾತ್ರ ಪ್ರೇರಣೆ ಅಲ್ಲ. ವಂದೇ ಮಾತರಂ ಇವತ್ತಿಗೂ ಪ್ರೇರಣೆ. ದೇಶವನ್ನ ಪ್ರೀತಿಸುವ ಪ್ರತಿಯೊಬ್ಬನಿಗೂ ಪ್ರೇರಣೆಯಾಗಿರುವಂತದ್ದು ವಂದೇ ಮಾತರಂ. ಆ ವಂದೇ ಮಾತರಂ ಅನ್ನ ಬಂಕಿಮಚಂದ್ರ ಚಟರ್ಜಿ ಅವರು ಆರಂಭ ಮಾಡ್ತಾರೆ. ವಂದೇ ಮಾತರಂ. ನಿಮ್ಮ ಹತ್ರ ಶೀಟ್ ಇದ್ರೆ ದಯವಿಟ್ಟು ಆ ಶೀಟ್ ಅನ್ನ ನೋಡಿ ಪ್ರತಿ ಪದವನ್ನ ಉಚ್ಚರಿಸುವಂತಹ ರೀತಿಯನ್ನು ಗಮನಿಸಿ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ವಂದೇ ನಮಸ್ಕರಿಸುತ್ತೇನೆ, ಮಾತರಂ ತಾಯಿಯೇ ನಿನ್ನನ್ನು ನಾನು ನಮಸ್ಕರಿಸುತ್ತೇನೆ. ನಮ್ಮ ಅಮ್ಮನನ್ನ ನಾವು ನಮಸ್ಕರಿಸುವುದಿಲ್ವಾ? ಅಮ್ಮ ನಮಸ್ಕಾರ. ಯಾವಾಗ ಎಕ್ಸಾಮ್ ಹೋಗ್ಬೇಕಾಗಿದ್ರೆ ನಮಸ್ಕಾರ, ಏನಾದ್ರೂ ಸ್ವಲ್ಪ ಬೇಕಿದ್ರೆ ನಮಸ್ಕಾರ ಅಲ್ಲ, ಪ್ರತಿ ದಿವಸವೂ ತಂದೆ ತಾಯಿಗೆ ನಮಸ್ಕಾರ. ಒಂದು ದಿನ 2 ದಿನ ನಮಸ್ಕಾರ ಅಲ್ಲ. ಯಾಕೆ ಅಂತಂದ್ರೆ ನಮ್ಮ ಪಾಲಿನ ದೇವರೇ ತಂದೆ ಮತ್ತು ತಾಯಿ. ತಾಯಿಯೇ ನಿನಗೆ ನಮಸ್ಕಾರ. ಮಾತರಂ ವಂದೇ, ತಾಯಿಯೇ ನಿನಗೆ ನಮಸ್ಕಾರ. ನೀನು ಯಾರು ತಾಯಿ? ಭಾರತ ಮಾತೆ. ಸುಜಲಾಂ, ಜಲ ಅಂದ್ರೆ ನೀರು. ಸುಜಲ ಅಂತಂದ್ರೆ ಶುಭ್ರವಾಗಿರುವ ನೀರಿನಿಂದ ಕಂಗೊಳಿಸುವವಳು ಅಂದ್ರೆ ಏನರ್ಥ? 100 ಸಾವಿರಾರು ಜೀವ ನದಿಗಳಿಂದ ಕಂಗೊಳಿಸುವ ತಾಯಿಯೇ ನಿನಗೆ ನಮಸ್ಕಾರ. ಅಮೇರಿಕಾ ಒಂದೇ ನದಿ, ಈಜಿಪ್ಟ್ ಒಂದೇ ನದಿ, ಒಂದು ಅಮೆಜಾನ್, ಇನ್ನೊಂದು ನೈಲ್. ಆದ್ರೆ ಭಾರತ ಅಂದಾಗ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಬರೀ ಉತ್ತರ ದಕ್ಷಿಣದ ಇಷ್ಟೇ ನದಿಗಳಲ್ಲ, ಎಲ್ಲ ಕಡೆಗಳಲ್ಲಿ ಹೋದಲ್ಲೆಲ್ಲ ನದಿಗಳೇ. ಅಂತಹ ಶುಭ್ರವಾಗಿರುವ ನೀರಿನಿಂದ ಕಂಗೊಳಿಸುವ 100 ನದಿಗಳಿಂದ ಕಂಗೊಳಿಸುವ ಭಾರತೀಯೇ ನಿನಗೆ ನಮಸ್ಕಾರ. ಸುಫಲಾಂ, ಫಲಗಳನ್ನ ಕೊಡುವವಳು. ಫಲಗಳು ಕೊಡಬೇಕು ಅಂದ್ರೆ ಏನ್ ಬೇಕು? ಮರಗಳು ಬೇಕು, ಮರಗಳಿಂದ ತಾನೇ ಫಲ. ಸುಫಲಾಂ, ಒಳ್ಳೆಯ ಫಲಗಳನ್ನ ಸದಾಕಾಲ ಕೊಡಬೇಕು ಅಂತಂದ್ರೆ ಆ ಭೂಮಿ ಫಲವತ್ತಾಗಿರಬೇಕು. ಫಲವತ್ತಾಗಿರುವ ಭೂಮಿಯಿಂದ ಮಾತ್ರವೇ ಸುಂದರವಾಗಿರುವ, ಶ್ರೇಷ್ಠವಾಗಿರುವ, ಆರೋಗ್ಯಪೂರ್ಣವಾಗಿರುವ ಫಲ ಸಿಗೋದಿಕ್ಕೆ ಸಾಧ್ಯ. ಸುಜಲಾಂ ಸುಫಲಾಂ ಸಸ್ಯ ಶ್ಯಾಮಲಾಂ. ಶ್ಯಾಮಲ ಅಂತಂದ್ರೆ ಕೃಷ್ಣವರ್ಣ ಅಂತ ಅರ್ಥ. ಒಂದರ್ಥ ಕಪ್ಪು ಅಂತಲೂ ಅರ್ಥ. ಸಸ್ಯ ಶ್ಯಾಮಲೆ, ಸಸ್ಯ ಶ್ಯಾಮಲೆ, ಸಸ್ಯಗಳು ಕಪ್ಪಿರುವುದಕ್ಕೆ ಹೇಗೆ ಸಾಧ್ಯ? ಜೋರಾಗಿ ಗಾಳಿ ಬೀಸುವಾಗ ಆ ಬೀಸುವ ಗಾಳಿಯಲ್ಲಿ ಗಿಡ ಮರಗಳು ಹಾಗೆ ಹೀಗೆ ಓಲಾಡಬೇಕಾಗಿದ್ರೆ ಆ ತರಂಗಗಳಂತೆ ಶೋಭಿಸುವ, ಕೃಷ್ಣ ತರಂಗಗಳಂತೆ ಶೋಭಿಸುವ, ಸಸ್ಯ ರಾಶಿಗಳಿಂದ ಕಂಗೊಳಿಸುವಂತಹ 100 ಸಾವಿರಾರು ಬಗೆಯ ಸಸ್ಯಗಳಿಂದ ಕಂಗೊಳಿಸುವಂತಹ ಹೇ ತಾಯಿ ಭಾರತೀಯೇ ನಿನಗೆ ನಾನು ವಂದಿಸುತ್ತೇನೆ. ವಂದೇ ಮಾತರಂ, ತಾಯಿಯೇ ವಂದಿಸುವೆ. 100 ನದಿಗಳಿಂದ ಶುಭ್ರವಾಗಿರುವ ಜಲದ ರಾಶಿಯನ್ನ ಹೊಂದಿರುವ, ಪೈರು ಪಚ್ಚೆಗಳಿಂದ ಸುಮಧುರವಾಗಿರುವ ಸಸ್ಯ ರಾಶಿಯಿಂದ ಫಲಗಳನ್ನ ಕೊಡುತ್ತಿರುವ, ಶ್ಯಾಮಲೆಯಾಗಿ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸುವ, ಮಲಯಜ ಶೀತಲ. ಮಲಯ ಅಂದರೆ ಪರ್ವತ. ಭಾರತದ ದಕ್ಷಿಣ ಭಾಗಕ್ಕಿರುವಂತಹದ್ದು ಮಲಯ ಮಾರುತ ಅಂತ ಒಂದು ಸಿನಿಮಾ ನೀವು ನೋಡಿರ್ಬೋದು, ವಿಷ್ಣುವರ್ಧನ್ ಅಭಿನಯದ ಸಿನಿಮಾ. ಮಲಯ, ಜ ಅಂದರೆ ಹುಟ್ಟಿದ, ಮಲಯದಲ್ಲಿ ಹುಟ್ಟಿದ, ಮಲಯ ಪರ್ವತದಲ್ಲಿ ಹುಟ್ಟಿದ. ಶೀತಲ, ಅತ್ಯಂತ ಶೈತ್ಯವಾಗಿರುವ, ಚೆನ್ನಾಗಿರುವ, ಸಂತೋಷಭರಿತವಾಗಿರುವ, ಆಹ್ಲಾದವನ್ನ ತಂದುಕೊಡುವ ಗಾಳಿಯಿಂದ ಕಂಗೊಳಿಸುವಂತಹ ಹೇ ತಾಯಿ ಭಾರತೀಯೇ ನಿನಗೆ ನಾನು ನಮಸ್ಕರಿಸುತ್ತೇನೆ. ಸುಜಲೆಯೂ ಸುಫಲೆಯೂ ಸಸ್ಯ ಶ್ಯಾಮಲೆಯೂ ಮಲಯ ಪರ್ವತದಲ್ಲಿ ಹುಟ್ಟಿದ
ತಂಗಾಳಿಯಿಂದ ಸುಶೋಭಿತಳಾಗಿರುವಂತಹ ಭಾರತ ಮಾತೆಗೆ ನಿನಗೆ ನಾನು ವಂದಿಸುತ್ತೇನೆ. ಶುಭ್ರ ಜ್ಯೋತ್ಸ್ನಾ ಪುಲಕಿತ ಯಾಮಿನಿ ಫುಲ್ಲ ಕುಸುಮಿತ ದ್ರುಮ ದಲ ಶೋಭಿನಿ. ಜ್ಯೋತ್ಸ್ನಾ ಅಂದರೆ ನಾನು ಅವಾಗ್ಲೇ ಹೇಳಿದೆ, ಜ್ಯೋತ್ಸ್ನಾ ಅಂದರೆ ಪೂರ್ಣ ಚಂದಿರನ ಹುಣ್ಣಿಮೆಯ ದಿವಸ ಹೊರಹೊಮ್ಮುವಂತಹ ಬೆಳಕು ಜ್ಯೋತ್ಸ್ನಾ. ಶುಭ್ರ ಜ್ಯೋತ್ಸ್ನಾ ಚಂದಿರನ ಸುಂದರವಾಗಿರುವ ಹುಣ್ಣಿಮೆಯ ಪರ್ವಕಾಲದಲ್ಲಿ ಹೊರಸೂಸುವಂತಹ ಬೆಳಕನ್ನ ಹೊಂದಿರುವ ಪುಲಕಿತ ಯಾಮಿನಿ, ರಾತ್ರಿಯ ಕಾಲದಲ್ಲಿ ಪೂರ್ಣ ಚಂದಿರನ ಬೆಳದಿಂಗಳಿನಿಂದ ಸುಶೋಭಿತಳಾದಂತಹ ತಾಯಿಯೇ ಫುಲ್ಲ ಕುಸುಮಿತ ದ್ರುಮ ದಲ ಶೋಭಿನಿ. ಫುಲ್ಲ ಅರಳಿದ ಕುಸುಮಿತ ಹೂವುಗಳು ಅರಳಿ ನಿಂತಹ ದ್ರುಮ ದಲ ಶೋಭಿನಿ. ಸಸ್ಯ ಪಚ್ಚೆ ಪೈರು ತರು ಲತೆಗಳಿಂದ ಶೋಭಿಸುವಂತಹ, ಅದಾದ ತಾನೇ ಅರಳಿ ನಿಂತ ಹೂವುಗಳನ್ನ ಹೊಂದಿರುವ, ಗಿಡ ಮರಗಳನ್ನು ಹೊಂದಿರುವ ಭಾರತೀಯೇ ಸುಹಾಸಿನಿ. ಹಾಸ ಅಂದ್ರೆ ನಗು, ಸುಹಾಸ ಅಂತಂದ್ರೆ ಸುಂದರವಾಗಿರುವ ನಗು. ಸುಹಾಸಿನಿ ಸುಂದರವಾಗಿರುವ ನಗುವನ್ನ ಹೊಂದಿರುವವಳೇ ಸುಮಧುರ ಭಾಷಿಣಿ. ಸುಮಧುರ ಭಾಷಿಣಿ ಅತ್ಯಂತ ಸುಂದರವಾಗಿ ಮಾತನಾಡುವವಳೇ ಭಾರತ ಮಾತೆ. ಮಾತನಾಡುವುದು ಅಂತಂದ್ರೆ ಯಾರು? ಭಾರತ ಮಾತೆಯ ಮುಖ ಇಲ್ಲಿಯ ವೇದ ಮತ್ತು ಶಾಸ್ತ್ರಗಳು. ಭಾರತದ ವೇದ ಮತ್ತು ಶಾಸ್ತ್ರಗಳು ಆನೋ ಭದ್ರಾ ಕೃತವೋ ಯಂತು ವಿಶ್ವತಃ, ಜಗತ್ತಿನ ಬೇರೆ ಬೇರೆ ಮೂಲೆಗಳಿಂದ ಒಳ್ಳೆಯ ವಿಷಯಗಳು ನನ್ನ ಕಡೆಗೆ ಬರಲಿ ಅಂತ ಪ್ರಾರ್ಥನೆ ಮಾಡಿದಂತಹ ಭಾರತ. ಕೃಣ್ವಂತೋ ವಿಶ್ವಮಾರ್ಯಂ, ಜಗತ್ತೆಲ್ಲ ಚೆನ್ನಾಗಿರಲಿ ಅಂತ ಹೇಳಿದಂತಹ ಭಾರತ. ಸರ್ವೇ ಭವಂತು ಸುಖಿನಃ ಅಂತ ಹೇಳಿದ ಭಾರತ. ಅದರ ಅರ್ಥ ಸುಮಧುರ ಭಾಷಿಣಿ ಅಂತಂದ್ರೆ ಜಗತ್ತಿಗೆ ಒಳ್ಳೆಯದನ್ನೇ ಸದಾಕಾಲ ಬಯಸುವಂತಹ ಭಾರತೀಯೇ ಸುಖದಾಂ. ದ ಕೊಡುವವಳು, ಸುಖದಾಂ ಸುಖವನ್ನ ಕೊಡುವವಳೆ. ವರದಾಂ ಕೇಳಿದ್ದನ್ನೆಲ್ಲ ಕೊಡುವವಳೆ. ನಾನು ಏನು ಕೇಳ್ತೇನೆಯೋ ವರ, ನಾನು ಏನು ಕೇಳುತ್ತೇನೆಯೋ ಕೇಳಿದ್ದಕ್ಕೆಲ್ಲವೂ ವರವನ್ನು ಕೊಡುವವಳೆ. ಮಾತರಂ ತಾಯಿಯೇ ನಿನಗೆ ನಾನು ವಂದಿಸುತ್ತೇನೆ. ಪೂರ್ಣ ಚಂದಿರನ ಬೆಳದಿಂಗಳಿನಲ್ಲಿ ಶೋಭಿಸುವಂತಹ ತಾಯಿಯೇ, ಅದಾದ ತಾನೇ ಅರಳಿ ನಿಂತಹ ಹೂವನ್ನು ಒಳಗೊಂಡಿರುವ ಸಸ್ಯರಾಶಿಗಳಿಂದ ಶೋಭಿಸುವ ತಾಯಿಯೇ, ಸುಂದರವಾಗಿರುವ ನಗುವಿನಿಂದ ಕಂಗೊಳಿಸುವ ತಾಯಿಯೇ, ಸುಮಧುರವಾಗಿ ಮಾತನಾಡುವಂತಹ ತಾಯಿಯೇ, ಸುಖವನ್ನು ನೀಡುವ ವರವನ್ನು ನೀಡುವ ಹೇ ತಾಯಿ ಭಾರತೀಯೇ, ನಿನಗೆ ನಾನು ವಂದಿಸುತ್ತೇನೆ. ಅಬಲ ಕೇನೋ ಮಾ ಎತೋ ಬಲೆ. ಹೇ ತಾಯಿ, ಮೂರನೇ ಆ ಚರಣದ ಮೂರನೆಯ ಸಾಲು ಅಬಲ ಕೇನೋ ಮಾ ಎತೋ ಬಲೆ. ಮಾ ತಾಯಿಯೇ, ನಿನ್ನನ್ನು ಅಬಲೆ ಎಂದು ಹೇಳಿದವರು ಯಾರು? ಅಬಲ ಅಂತಂದ್ರೆ ಕೈಲಾಗದವಳು, ಯಾವ ಕೆಲಸವೂ ಆಗದೆ ಇರುವಂತವಳು ಅಂತ ಹೇಳಿದವರು ಯಾರು ನಿನ್ನನ್ನ? ನೀನ್ ಹೇಗೆ ಅಬಲೆಯಾಗುತ್ತಿ ತಾಯಿ? ಏಕೆಂದರೆ ಕೋಟಿ ಕೋಟಿ ಕಂಠ ಕರ ಕಲ್, ಕೋಟಿ ಕೋಟಿ ಕಂಠ ಕಲ್ಲ ಕಲ್ಲ ನಿನಾದ ಕರಾಲೆ. ಕೋಟಿ ಕೋಟಿ ಕಂಠಗಳಿಂದ ಆ ಕಾಲದಲ್ಲಿ ಬರಿಬೇಕಾಗಿದ್ರೆ ಈ ವಾಕ್ಯ ಸಪ್ತ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ ಅಂತಿತ್ತು. ಅದರ ಮುಂದಿನ ಸಾಲಿನಲ್ಲಿ ದ್ವಿ ಸಪ್ತ ಕೋಟಿ ಭುಜೈರ್ಧೃತ ಖರ ಕರ ವಾಲೆ ಅಂತಿತ್ತು. ಆ ಬಳಿಕ 7 ಕೋಟಿ 14 ಕೋಟಿ ಸಂಖ್ಯೆ ಅಲ್ಲ, ಈಗ ಕೋಟಿ ಕೋಟಿ ಸಂಖ್ಯೆಗಳಿರುವುದರಿಂದ ಹೇ ತಾಯಿ ಭಾರತಿ, ನಿನ್ನನ್ನ ಅಬಲೆ ಎಂದು ಹೇಳಿದವರು ಯಾರಮ್ಮ? ಏಕೆಂದರೆ ನಿನ್ನ ಜಯಘೋಷ ಕೋಟಿ ಕೋಟಿ ಕಂಠಗಳಿಂದ ಹೊರಹೊಮ್ಮುತ್ತಿದೆಯಲ್ಲ. ಕೋಟಿ ಕೋಟಿ ಕಂಠ ಕಲ್ಲ ಕಲ್ಲ ನಿನಾದ ಕರಾಲೆ. ಕೋಟಿ ಕೋಟಿ ಜನ ಭಾರತೀಯರ ಕಂಠಗಳಿಂದ ನಿನ್ನ ಜಯಘೋಷ ಹೊರಹೊಮ್ಮುತ್ತಿರಬೇಕಿದ್ದರೆ ಕೋಟಿ ಕೋಟಿ ಭುಜೈಹಿ ಧೃತ ಖರ ಕರ ವಾಲೆ. ಕೋಟಿ ಕೋಟಿ ಭುಜಗಳಲ್ಲಿ, ಕೋಟಿ ಕೋಟಿ ಕಂಠಗಳಲ್ಲಿ ನಿನ್ನ ಜಯಘೋಷವನ್ನ ಹೇಳುವುದಕ್ಕೆ ನಾವಿರುವಾಗ, ಕೋಟಿ ಕೋಟಿ ಭುಜಗಳಲ್ಲಿ ನಿನಗೋಸ್ಕರ
ಖಡ್ಗವನ್ನ ಹಿಡಿಯುವಂತಹ ನಾವಿರುವಾಗ ಅಬಲ ಕೆನೋ ಮಾ ಎತೋ ಬಲೆ, ನಿನ್ನನ್ನ ಅಬಲೆ ಎಂದು ಹೇಳಿದವರು ಯಾರಮ್ಮ? ನೀನು ಅಬಲೆಯಲ್ಲ, ಬಹುಬಲ ಧಾರಿಣಿ. ಬಹು ಬಲ ಧಾರಿಣಿ, ಧಾರಿಣಿ ಧರಿಸಿದವಳು, ಬಹು ತುಂಬಾ ಬಲ ಶಕ್ತಿ, ನೀನು ತುಂಬಾ ಶಕ್ತಿಯನ್ನ ಧರಿಸಿದವಳು. ನಮಾಮಿ ತಾರಿಣಿ, ಎಲ್ಲ ರೀತಿಯ ಕಷ್ಟಗಳನ್ನ ದೂರ ಮಾಡುವಂತಹ ತಾರಿಣಿ, ನಿನ್ನನ್ನು ನಾನು ನಮಸ್ಕರಿಸುತ್ತೇನೆ. ರಿಪುದಲ ವಾರಿಣಿ, ವಾರಿಣಿ ನಾಶ ಮಾಡುವವಳು. ರಿಪು ಶತ್ರುಗಳ ದಲ ಗುಂಪು, ಶತ್ರುಗಳ ಗುಂಪನ್ನು ನಾಶ ಮಾಡುವ ತಾಯಿಯೇ, ನಿನ್ನನ್ನು ನಾನು ನಮಸ್ಕರಿಸುತ್ತೇನೆ. ಅಮ್ಮ ಭಾರತ ಮಾತೆ, ನಿನ್ನನ್ನು ಅಬಲೆ ಎಂದು ಹೇಳಿದವರು ಯಾರಮ್ಮ? ಕೋಟಿ ಕೋಟಿ ಸಂಖ್ಯೆಯ ಭಾರತೀಯರ ಜಯಘೋಷದಲ್ಲಿ ನೀನಿರುವಾಗ, ಕೋಟಿ ಕೋಟಿ ಭುಜಗಳಲ್ಲಿ ಭಾರತೀಯರ ಭುಜಗಳು ಶಸ್ತ್ರವನ್ನ ಹಿಡಿದು ನಿನ್ನನ್ನ ರಕ್ಷಿಸುವುದಕ್ಕೆ ಸಿದ್ಧವಾಗಿರುವಾಗ, ಹೇ ತಾಯಿ, ನಿನ್ನನ್ನ ಅಬಲೆ ಎಂದವರು ಯಾರಮ್ಮ? ನೀನು ಅಬಲೆಯಲ್ಲ, ಬಹುಶಕ್ತಿಯನ್ನ ಧರಿಸಿದವಳು, ತಾರಿಣಿಯು, ಎಲ್ಲ ಕಷ್ಟಗಳಿಂದ ಪಾರು ಮಾಡುವವಳು, ಶತ್ರುಗಳ ಸೈನ್ಯವನ್ನು ನಿವಾರಿಸುವವಳು, ನಾಶ ಮಾಡುವವಳು ನೀನಾಗಿದ್ದಿ. ಹೇ ಭಾರತಿ, ನಿನಗೆ ನಾನು ನಮಸ್ಕರಿಸುತ್ತೇನೆ. ಅಮ್ಮ ನೀನು ವಿದ್ಯೆ, ತುಮಿ ವಿದ್ಯಾ, ತುಮಿ ಧರ್ಮ, ತುಮಿ ಹೃದಯ, ತುಮಿ ಮರ್ಮ, ತ್ವಂ ಹಿ ಪ್ರಾಣಾಹ ಶರೀರೇ, ಬಾಹುತೆ ತುಮಿ ಮಾ ಶಕ್ತಿ, ಹೃದಯೇ ತುಮಿ ಮಾ ಭಕ್ತಿ, ತೋಮಾರ ಈ ಪ್ರತಿಮಾ ಗಡಿ ಮಂದಿರೇ ಮಂದಿರೇ ವಂದೇ ಮಾತರಂ. ತುಮಿ ವಿದ್ಯಾ, ಅಮ್ಮ ನೀನೇ ವಿದ್ಯೆ. ತುಮಿ ಧರ್ಮ, ನೀನೇ ಧರ್ಮ. ತುಮಿ ಹೃದಯ, ತುಮಿ ಮರ್ಮ, ನನ್ನ ಹೃದಯದಲ್ಲಿ ಅಡಗಿರುವ, ಅಂತರಂಗದಲ್ಲಿ ಅಡಗಿರುವ ಎಲ್ಲವೂ ನೀನೇ ಆಗಿದ್ದಿ. ಹೇ ಭಾರತೀಯೇ, ನೀನೇ ವಿದ್ಯೆ, ನೀನೇ ಧರ್ಮ, ನನ್ನ ಅಂತರಂಗದಲ್ಲಿ ಅಡಗಿರುವ ಎಲ್ಲವೂ ನೀನೇ ಆಗಿದ್ದಿ. ತ್ವಂ ಹಿ ಪ್ರಾಣಾಹ ಶರೀರೇ, ನನ್ನ ಶರೀರದಲ್ಲಿರುವ ಪ್ರಾಣವೂ ನೀನೆ. ಬಾಹುತೆ ತುಮಿಮಾ ಶಕ್ತಿ, ಹೇ ತಾಯಿ, ನನ್ನ ಬಾಹುಗಳಲ್ಲಿ, ನನ್ನ ತೋಳುಗಳಲ್ಲಿರುವ ಶಕ್ತಿಯೂ ನೀನೆ. ನನ್ನ ಹೃದಯದಲ್ಲಿರುವಂತಹ ಭಕ್ತಿಯೂ ನೀನೆ. ತೋಮಾರ ಈ ಪ್ರತಿಮಾ ಗಡಿ ಮಂದಿರೇ ಮಂದಿರೇ, ನಮ್ಮ ಊರುಗಳಲ್ಲಿ, ನಮ್ಮ ದೇಶಗಳಲ್ಲಿ ಅಲ್ಲಲ್ಲಿ 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 ಮಂದಿರಗಳನ್ನ ನೋಡಿದಾಗ, ಆ ಮಂದಿರಗಳಲ್ಲಿ ಪ್ರತಿಷ್ಠಾಪನೆ ಮಾಡುವ ಪ್ರತಿಯೊಂದು ಮೂರ್ತಿಯೂ ನೀನೇ ಆಗಿದ್ದಿ. ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ದೇವಸ್ಥಾನದಲ್ಲಿರುವ ಮಹಾಲಿಂಗೇಶ್ವರ ಮೂರ್ತಿಯೂ ನೀನೇ ತಾಯಿ. ಕಟೀಲು ದುರ್ಗಾ ಪರಮೇಶ್ವರಿಯ ಮೂರ್ತಿಯು ನೀನೇ ತಾಯಿ. ಸಿಗಂದೂರು ದೇವಿಯ ಮೂರ್ತಿಯು ನೀನೇ ತಾಯಿ. ಕೊಲ್ಲೂರು ಮೂಕಾಂಬಿಕೆಯು ನೀನೆ. ಶೃಂಗೇರಿ ಶಾರದಮ್ಮನು ನೀನೆ. ತಿರುಪತಿ ವೆಂಕಟರಮಣ ಸ್ವಾಮಿಯು ನೀನೆ. ವೈಷ್ಣೋದೇವಿಯು ನೀನೆ. ಈ ದೇಶದಲ್ಲಿರುವ ಪ್ರತಿಯೊಂದು ಮಂದಿರದ ಒಳಗಡೆ ಪ್ರತಿಷ್ಠಾಪಿತವಾಗಿರುವ ದೇವರ ಮೂರ್ತಿಯಲ್ಲೂ ನೀನೇ ಇದ್ದೀಯಮ್ಮ. ಹೇ ಭಾರತಿ, ನೀನೇ ವಿದ್ಯೆ, ನೀನೇ ಧರ್ಮ, ನನ್ನ ಹೃದಯದಲ್ಲಿ ಅಂತರಂಗದಲ್ಲಿರುವ ಎಲ್ಲವೂ ನೀನೆ, ನನ್ನ ಪ್ರಾಣವೂ ನೀನೆ, ನನ್ನ ಬಾಹುವಲ್ಲಿರುವ ಶಕ್ತಿ ನೀನು, ನನ್ನ ಹೃದಯದಲ್ಲಿರುವ ಭಕ್ತಿ ನೀನು. ಈ ದೇಶದ ಮಂದಿರದ ಒಳಗಡೆ ಪ್ರತಿಷ್ಠಾಪಿತವಾಗಿರುವ ಮೂರ್ತಿಯಲ್ಲಿರುವ ದೇವರು ನೀನೇ ಆಗಿದ್ದಿ. ಅಂತಹ ತಾಯಿಯೇ, ನಿನಗೆ ನಾನು ನಮಸ್ಕರಿಸುತ್ತೇನೆ. ಯಾರಾದ್ರೂ ಮಕ್ಕಳು ದುರ್ಗಾ ಸಪ್ತಶತಿ ಬಗ್ಗೆ ಕೇಳಿದ್ದೀರಾ? ಯಾರಾದ್ರೂ ಓದಿದ್ದೀರಾ? ಓದಿಲ್ಲ ಅಂತಂದ್ರೆ ಓದಿಲ್ಲ ಅಂತಂದ್ರೆ ದುರ್ಗಾ ಸಪ್ತ ಶ್ಲೋಕಿ ಅಂತೊಂದಿದೆ. ಮೋಸ್ಟ್ ಪವರ್ಫುಲ್ ಮಂತ್ರ ದುರ್ಗಾ ಸಪ್ತಶತಿ. ಆರೋಗ್ಯದ ಸಮಸ್ಯೆ ಸಪ್ತಶತಿಯ ಒಂದು ಮಂತ್ರ, ಮಾನಸಿಕ ಸಮಸ್ಯೆ ಒಂದು ಮಂತ್ರ, ಕೈಯಲ್ಲಿ ದುಡ್ಡಿಲ್ಲ, ಬದುಕುವುದು ಹೇಗೆ ಅಂತ ಗೊತ್ತಿಲ್ಲ, ಒಂದು ಮಂತ್ರ, ಬರೀ ಒಂದು ಶ್ಲೋಕ. ದುರ್ಗೆ ಸ್ಮೃತ ಹರಸಿ ಭೀತಿ ಮಶೇಷ ಜಂತೋ, ಒಂದು ಶ್ಲೋಕ. ಸರ್, ತುಂಬಾ ಆರೋಗ್ಯ ಕೆಟ್ಟೋಗಿದೆ, ಮನೆಯಲ್ಲಿ ಹುಷಾರಿಲ್ಲ, ಎಲ್ಲಾ ಡಾಕ್ಟರ್ ಹತ್ರ ತೋರಿಸಿದ್ರು ಕೂಡ ಏನು ಕೆಲಸ ಆಗ್ತಿಲ್ಲ, ರೋಗಾನ ಶೇಷಾನ್ ಅಪಹಂಸಿ ತುಷ್ಟ, ಒಂದು ಮಂತ್ರ. ತುಂಬಾ ಕಷ್ಟ ಇದೆ ಸರ್, ನನಗೇನೋ ಒಳ್ಳೇದಾಗಬೇಕು, ಸರ್ವ ಮಂಗಲ ಮಾಂಗಲ್ಯೆ,
ನನಗೆ ಇದ್ದ ಕಡೆಯೆಲ್ಲ ಆಪತ್ತು ಸರ್, ಹೇಗಾದ್ರೂ ಮಾಡಿ ಆಪತ್ತಿನಿಂದ ದೂರ ಆಗಬೇಕು, ನನ್ನ ಬಾಧೆಗಳೆಲ್ಲ ದೂರವಾಗಬೇಕು. ಸರ್ವ ಬಾಧಾ ಪ್ರಶಮನಂ. ನಾನು ನಿನ್ನನ್ನ ಪೂರ್ತಿಯಾಗಿ ನಂಬಿ ಹೋಗಿದ್ದೇನೆ, ಹೇಗಾದ್ರೂ ಮಾಡಿ ನನ್ನನ್ನ ರಕ್ಷಣೆ ಮಾಡು. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ. ಎಷ್ಟು ಶ್ಲೋಕಗಳ ಗುಚ್ಛ ಗೊತ್ತಾ ಅದು? ದುರ್ಗಾ ಸಪ್ತಶತಿ ಪವರ್ಫುಲ್ ಮಂತ್ರಗಳ ಗುಚ್ಛ, 700 ಶ್ಲೋಕಗಳು. ಮಕ್ಕಳೇ, ದಯವಿಟ್ಟು ನಿಮಗೆ ಮುಂದೆ ಧಾರ್ಮಿಕ ತರಗತಿಗಳಾದಾಗ ದಯವಿಟ್ಟು ಗುರುಗಳನ್ನ ಕೇಳಿ. ಅರ್ಗಲಾ ಸ್ತೋತ್ರ ಅಂತ ಒಂದಿದೆ ದುರ್ಗಾ ಸಪ್ತಶತಿ ಆರಂಭದಲ್ಲಿ, ಅದನ್ನ ಪ್ರತಿ ದಿವಸ ಓದಿ. ನನ್ನ ತಲೆಯ ಮೇಲಿನ ಕೂದಲಿನ ಕೊನೆಯ ತುದಿ ಪಾಯಿಂಟ್ ಇಂದ ಹಿಡಿದು ನನ್ನ ಕಾಲಿನ ಬೆರಳ ತುದಿಯ ಕಟ್ಟ ಕಡೆಯ ಪಾಯಿಂಟ್ ನವರೆಗೂ ಕೂಡ, ಹೇ ದುರ್ಗೆ ನನ್ನನ್ನ ರಕ್ಷಿಸು, ಎಲ್ಲವೂ ನೀನೇ ಅಂತ ದುರ್ಗೆಗೆ ಸರೆಂಡರ್ ಆಗುವಂತಹ ಶಕ್ತಿಶಾಲಿ ಮಂತ್ರಗಳ ಗುಚ್ಛ ಸಪ್ತಶತಿ. ಆ ಸಪ್ತಶತಿಯನ್ನ ಪ್ರತಿದಿನ ಅಧ್ಯಯನ ಮಾಡ್ತಾ ಇದ್ದ ಪಂಡಿತ ಪರಂಪರೆಯಲ್ಲಿ ಜನಿಸಿದ ಬಂಕಿಮಚಂದ್ರ ಚಟರ್ಜಿಯವರು ಭಾರತವನ್ನ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯಾಗಿ ನೋಡ್ತಾರೆ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ. 10 ಕೈಗಳಲ್ಲಿ ವಿರೋಧಿಗಳನ್ನ ಮೆಟ್ಟಿ ನಿಲ್ಲುವುದಕ್ಕೆ ಬೇಕಾಗಿರುವ ಆಯುಧಗಳನ್ನ 10 ಕೈಗಳಲ್ಲಿ ಹಿಡಿದು ನಿಂತಹ ದುರ್ಗಾ ಸ್ವರೂಪಿಯೇ ನೀನು. ನಮ್ಮ ದೇಶದ ಮೇಲೆ ದಾಳಿಯನ್ನ ಮಾಡುವ, ಆಕ್ರಮಣವನ್ನ ಮಾಡುವ ಎಲ್ಲ ಶತ್ರುಗಳನ್ನ ನಿರ್ನಾಮ ಮಾಡುವುದಕ್ಕೆ 10 ಕೈಗಳಲ್ಲೂ ಆಯುಧಗಳನ್ನ ಹಿಡಿದು ನಿಂತಿರುವಂತಹ ಸಾಕ್ಷಾತ್ ದುರ್ಗೆ, ಮಹಾಕಾಲಿ ನೀನು ತಾಯಿ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ. ಧಾರಿಣಿ, ಧರಿಸಿದವಳು. 10 ಕೈಗಳಲ್ಲಿ ಆಯುಧಗಳನ್ನ ಧರಿಸಿರುವ ದುರ್ಗೆ ನೀನೆ. ಕಮಲ, ಕಮಲದಲ ವಿಹಾರಿಣಿ. ಲಕ್ಷ್ಮಿ, ನಾಡು ಸಂಕಷ್ಟದಲ್ಲಿದ್ದಾಗ, ದುಡ್ಡಿನ ಕೊರತೆಯಾದಾಗ, ಸಂಪತ್ತಿನ ಕೊರತೆಯಾದವಾಗ ಲಕ್ಷ್ಮಿಯ ಅನುಗ್ರಹ ಬೇಕು. ಆ ಲಕ್ಷ್ಮಿ ಯಾರು ಅಂತಂದ್ರೆ ನೀನೇ ತಾಯಿ. ಕಮಲ, ಕಮಲದಲ ವಿಹಾರಿಣಿ. ಕಮಲದ ಹೂವಿನ ಮೇಲೆ ಕುಳಿತು ವಿಹಾರಿಣಿ, ಸಂಚರಿಸುತ್ತಿರುವ, ವಿಹರಿಸುತ್ತಿರುವ ಲಕ್ಷ್ಮಿಯೂ ನೀನೆ. ವಾಣಿ, ವಿದ್ಯಾದಾಯಿನಿ. ವಾಣಿ ಅಂತಂದ್ರೆ ಮಾತು, ಸರಸ್ವತಿ. ವಿದ್ಯೆ, ವಿದ್ಯಾದಾಯಿನಿ. ವಿದ್ಯೆಯನ್ನ ಕೊಡಬಲ್ಲಂತಹ ಸರಸ್ವತಿಯೂ ನೀನೆ. ದುರ್ಗಾ ಸಪ್ತಶತಿಯಲ್ಲಿ 3 ದೇವಿಯರ ಆರಾಧನೆ, 3 ರೂಪಗಳ ಆರಾಧನೆ: ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಮಹಾಕಾಲಿ ಶತ್ರುಗಳ ನಿರ್ನಾಮವನ್ನ ಮಾಡುವ, 10 ಕೈಗಳಲ್ಲಿ ಆಯುಧಗಳನ್ನ ಹಿಡಿದು ಶತ್ರುಗಳ ಮರ್ದನ ಮಾಡುವ ದುರ್ಗೆಯೂ ನೀನೆ. ನಾಡಿಗೆ ಸಂಕಷ್ಟಗಳ ಬಂದಾವಾಗ ನಾಡಿಗೆ ಬೇಕಾದಂತಹ ಸಂಪತ್ತನ್ನ ಕೊಡಬಲ್ಲಂತಹ ಕಮಲ, ಲಕ್ಷ್ಮಿಯೂ ನೀನೆ. ವಿದ್ಯೆಯನ್ನ ಕೊಡಬಲ್ಲಂತಹ ಸರಸ್ವತಿ, ವಾಣಿಯೂ ನೀನೆ. ನಮಾಮಿ ತ್ವಾಂ. ತ್ವಾಂ, ನಿನ್ನನ್ನು. ನಮಾಮಿ, ನಾನು ನಮಸ್ಕರಿಸುತ್ತೇನೆ. ಅಮಲಾಂ, ಕಮಲಾಂ ಲಕ್ಷ್ಮೀಂ. ಅಮಲಾಂ, ಮಲ ಅಂದರೆ ಕೆಟ್ಟದ್ದು, ಅಮಲ ಅಂದರೆ ಕೆಟ್ಟದ್ದು ಅಲ್ಲದ್ದು, ಒಳ್ಳೆಯದು. ಒಳ್ಳೆಯವಳೇ ಆಗಿರುವ, ಯಾವುದೇ ಕೆಟ್ಟತನದ ಛಾಯೆಯೂ ಇಲ್ಲದ ಅಮಲಾಂ. ಅತುಲಾಂ, ಇನ್ನೊಬ್ಬರ ಜೊತೆಗೆ ಕಂಪೇರ್ ಮಾಡುವುದಕ್ಕೆ ಸಾಧ್ಯವೇ ಇರದ ಸುಜಲಾಂ, ಸುಫಲಾಂ, ಮಾತರಂ ವಂದೇ. ಹೇ ತಾಯಿ, ಲಕ್ಷ್ಮಿಯು ಕೆಟ್ಟದ್ದು ಇಲ್ಲದವಳು, ಯಾರ ಜೊತೆಗೂ ಕಂಪೇರ್ ಮಾಡುವುದಕ್ಕೆ ಸಾಧ್ಯವೇ ಆಗದವಳು, ಇನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲದ ಎತ್ತರದಲ್ಲಿರುವಂತಹ ಹೇ ಸುಫಲೆಯೇ, ತಾಯಿಯೇ, ನಿನ್ನನ್ನು ನಾನು ವಂದಿಸುತ್ತೇನೆ. ಶ್ಯಾಮಲಾಂ, ಕೃಷ್ಣ ವರ್ಣದವಳೇ. ಸರಳಾಂ, ಸರಳೆಯೇ. ಸುಸ್ಮಿತಾಂ, ಸುಸ್ಮಿತಾ ಅಲ್ಲ, ಸುಸ್ಮಿತಾಂ. ಸ್ಮಿತ ಅಂದರೆ ನಗು, ಸುಸ್ಮಿತಾಂ ಸುಂದರವಾಗಿ ನಗುತ್ತಿರುವವಳೇ. ನಮ್ಮಮ್ಮ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸುಂದರವಾಗಿ ನಗುವವಳೇ. ಧರಣೀಂ, ಭರಣೀಂ. ಭರಣ ಅಂದರೆ ಕಾಪಾಡುವವಳು, ಪೋಷಿಸುವವಳು. ಧರಣಿ ಅಂದರೆ ಭೂಮಿ. ಈ ಇಡೀ ಭೂಮಿಯನ್ನು ಕಾಪಾಡುವವಳೆ, ಭರಣ ಮಾಡುವವಳೆ,
ಪೋಷಿಸುವವಳೇ, ಹೇ ತಾಯಿಯೇ ನಿನ್ನನ್ನು ನಾನು ನಮಸ್ಕರಿಸುತ್ತೇನೆ. ಶ್ಯಾಮಲ ವರ್ಣದವಳೇ, ಸುಖವನ್ನು ಕೊಡುವವಳೇ, ಸರಳೆಯೇ, ಸ್ಮಿತವಾದ ನಗುವನ್ನ ಹೊಂದಿರುವವಳೇ, ಇಡೀ ಭೂಮಿಯನ್ನ ಪೊರೆಯುವವಳೇ, ಹೇ ತಾಯಿಯೇ ನಿನ್ನನ್ನು ನಾನು ವಂದಿಸುತ್ತೇನೆ ಅಂತ ಬಂಕಿಮಚಂದ್ರ ಚಟರ್ಜಿಯವರು ಭಾರತವನ್ನ 3 ರೂಪಗಳಲ್ಲಿ ಕಂಡು ನಾನೇ ಭಾರತ, ಭಾರತವೇ ನಾನು ಅನ್ನುವಂತಹ ದಿವ್ಯತೆಯ ಅನುಭವವನ್ನ ಭಾರತೀಯರಿಗೆ ನೀಡಿದ್ದಾರೆ. ಅದರ ಅನುಭವದಲ್ಲಿ ನಾವು ನೀವುಗಳೆಲ್ಲರೂ ಕೂಡ ಒಂದಾಗಬೇಕು. ನಾಳೆಯಿಂದ ಅಂಬಿಕಾ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ವಂದೇ ಮಾತರಮನ್ನ ಹಾಡಬೇಕಾಗಿದ್ರೆ ನೀವು ಈಗಾಗಲೇ ಮಾಡ್ತಿದ್ದೀರಿ. ಇನ್ನಷ್ಟು ಜೋಶ್ನೊಂದಿಗೆ 2 ಕೈಗಳನ್ನ ಮುಗಿದು ತಾಯಿಯನ್ನ ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ಭಾರತ ಮಾತೆಯ ರೂಪವನ್ನ ತಂದುಕೊಂಡು ಭಾರತದ ಯಶೋಗಾನವನ್ನ ನಾವು ನೀವು ಹಾಡಿದವಾಗ ಮಾತ್ರ ವಂದೇ ಮಾತರಂನ 150ನೆಯ ಆಚರಣೆಗೆ ಒಂದು ವಿಶೇಷವಾಗಿರುವಂತಹ ಅರ್ಥ ಬರೋದಕ್ಕೆ ಸಾಧ್ಯ ಆಗತ್ತೆ. ಆ ವಂದೇ ಮಾತರಮನ್ನ ತುಂಬಾ ಶಕ್ತಿಯಿಂದ ಹಾಡೋಣ. ವಂದೇ ಮಾತರಂ ನನ್ನದು, ನನ್ನ ದೇಶದ ಮಂತ್ರ. ನಾನಿವತ್ತು ಆದರ್ಶ ಆಗಿಯೇ ಉಳಿಯುವುದಕ್ಕೆ, ನನ್ನ ಅಪ್ಪನ ಹೆಸರಲ್ಲೇ ನನ್ನ ಅಜ್ಜನ ಭೂಮಿ ಇರುವುದಕ್ಕೆ, ಈ ದೇಶವಾಗಿಯೇ ಇರುವುದಕ್ಕೆ, ಭಾರತದಲ್ಲಿ ಇನ್ನೂ ವೇದ ಶಾಸ್ತ್ರ ಪರಂಪರೆ ಉಳಿದಿರುವುದಕ್ಕೆ, ನಮ್ಮ ಮಠ ಮಂದಿರಗಳಲ್ಲಿ ಪೂಜೆ ಆಗ್ತಾ ಇರುವುದಕ್ಕೆ, ಗೋವುಗಳು ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಾ ಇರುವುದಕ್ಕೆ, ನಮ್ಮ ತಾಯಿ ತಂಗಿ ಅಕ್ಕಂದಿರು ರಸ್ತೆಯ ಬೀದಿಗಳಲ್ಲಿ ಆರಾಮದಲ್ಲಿ ಇವತ್ತಿಗೂ ಓಡಾಡುತ್ತಿರುವುದಕ್ಕೆ ಕಾರಣ ಆಗಿರುವಂತಹ ಮಂತ್ರ ಅದು ವಂದೇ ಮಾತರಂ. ಭಾರತದ ಸ್ವಾತಂತ್ರ್ಯಕ್ಕೆ ಶಕ್ತಿಯನ್ನು ಕೊಟ್ಟಂತಹ ಮಂತ್ರ ಅದು ವಂದೇ ಮಾತರಂ. ಆ ವಂದೇ ಮಾತರಂ ಎಲ್ಲ ಕಡೆಗಳಿಂದಲೂ ಆವಿರ್ಭವಿಸಲಿ. ನಮ್ಮ ಹಾಸ್ಟೆಲ್ ಇಂದ, ನಮ್ಮ ಕಾಲೇಜಿನ ತರಗತಿಯ ಕೋಣೆಗಳಿಂದ ವಂದೇ ಮಾತರಂ ಮೂಡಿ ಬರಲಿ. ನಾಳೆಯ ದಿವಸ ನೀವು ದೊಡ್ಡವರಾದ ಮೇಲೆ ಭಗತ್ ಸಿಂಗನಂತೆ ಗಲ್ಲಿಗೇರಬೇಕಾಗಿಲ್ಲ, ಖುದಿರಾಮ್ ಬೋಸನಂತೆ ನೇಣಿನ ಕುಣಿಕೆಗೆ ಮುತ್ತು ಕೊಡಬೇಕಾಗಿಲ್ಲ, ಚಂದ್ರಶೇಖರ ಆಜಾದರಂತೆ ಆತ್ಮಾಹುತಿ ಮಾಡಬೇಕಾಗಿಲ್ಲ, ನೇತಾಜಿ ಸುಭಾಷ್ ಚಂದ್ರ ಬೋಸರಂತೆ ನಿಗೂಢ ಕಣ್ಮರೆಯಾಗಬೇಕಾಗಿಲ್ಲ. ನಾವು ನಾಳೆ ನೀವು ಬೆಳೆದು ನಿಂತ ಮೇಲೆ ಅಂಬಿಕಾ ವಿದ್ಯಾಸಂಸ್ಥೆಗಳು ನಿಮಗೆ ಕೊಟ್ಟಿರುವಂತಹ ವಂದೇ ಮಾತರಂನ ಪ್ರೇರಣೆಯಿಂದ ದೇಶವನ್ನ ಉಳಿಸಬಲ್ಲಂತಹ, ದೇಶವನ್ನ ಕಟ್ಟಬಲ್ಲಂತಹ, ದೇಶವನ್ನ ಜಗತ್ತಿನ ಸೂಪರ್ ಪವರ್ ರಾಷ್ಟ್ರವನ್ನಾಗಿ ಬದಲಾವಣೆ ಮಾಡಬಲ್ಲಂತಹ ಅವಕಾಶವನ್ನು ತಾವುಗಳು ಸೃಷ್ಟಿ ಮಾಡಿದ್ರೆ ಅದಕ್ಕಿಂತ ದೊಡ್ಡದು ಇವತ್ತಿನ ವಂದೇ ಮಾತರಂ 150ರ ವಿಶೇಷ ಉಪನ್ಯಾಸಕ್ಕೆ ಅದಕ್ಕಿಂತ ದೊಡ್ಡದಾಗಿರುವಂತಹ ಬೇರೆ ಯಾವುದು ಕೂಡ ಬೇಕಾಗಿಲ್ಲ. ಮಕ್ಕಳೇ, ನಮ್ಮ ಮನಗಳಲ್ಲಿ ಭಾರತ ಮಾತೆಯನ್ನ ಆವಾಹಿಸಿ ವಂದೇ ಮಾತರಂನ ಚಿಂತನೆಯನ್ನ ನಿತ್ಯವೂ ನಿರಂತರವೂ ಧ್ಯಾನಿಸೋಣ. ಬೆಳಗ್ಗೆ ಪೂಜೆ ಮಾಡಬೇಕಾಗಿದ್ರೆ, ರಾತ್ರಿ ಪೂಜೆ ಮಾಡಬೇಕಾಗಿದ್ರೆ, ಧ್ಯಾನ ಮಾಡಬೇಕಾಗಿದ್ರೆ, ಯೋಗ ಮಾಡಬೇಕಾಗಿದ್ರೆ ವಂದೇ ಮಾತರಂನ ಮೂಲಕ ಭಾರತದ ವೈಭವದ ಚಿತ್ರಣವನ್ನ ನಾವು ನೀವು ಕನಸು ಕಾಣೋಣ. ನಾವು ಕಂಡಂತಹ ಕನಸು ಯಾರೋ ಒಬ್ಬ ಒಂದು ಕಟ್ಟಡದಲ್ಲಿ ಕುಳಿತುಕೊಂಡು 2047ಕ್ಕೆ ಭಾರತವನ್ನ ನಾವು ಬಗ್ಗು ಬಡಿಯುತ್ತೇವೆ ಅಂತ ಒಬ್ಬ ಕನಸು ಕಂಡ್ರೆ, ಇನ್ನೊಬ್ಬ 2047ರ ಹೊತ್ತಿಗೆ ಭಾರತದ GDPಯನ್ನ 0 ಮಾಡುತ್ತೇವೆ ಅಂತ ಇನ್ನೊಬ್ಬ ಕನಸು ಕಂಡ್ರೆ, ಮತ್ತೊಬ್ಬ 2047ಕ್ಕೆ ಡೆಲ್ಲಿಯಲ್ಲಿ ನಮ್ಮ ಧ್ವಜವನ್ನ ಹಾರಿಸುತ್ತೇವೆ ಅಂತ ಇನ್ನೊಬ್ಬ ತಿರುಕರೆಲ್ಲ ಕನಸು ಕಾಣುವಂತಹ ಹೊತ್ತಲ್ಲಿ ನಾವು ಅಂಬಿಕಾ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ನೀವು ಕನಸು ಕಾಣುತ್ತಲೇ ಇರಿ. ಆ 2047ರ ಹೊತ್ತಿಗೆ ಇಡೀ ಪ್ರಪಂಚವೇ ಭಾರತದ ಕಡೆಗೆ ತಿರುಗಿ ಅನ್ನಕ್ಕೋಸ್ಕರ, ವಿದ್ಯೆಗೋಸ್ಕರ, ಆಹಾರಕ್ಕೋಸ್ಕರ, ಶಕ್ತಿಗೋಸ್ಕರ, ಬದುಕಿಗೋಸ್ಕರ ಭಾರತ ದೇಹಿ ದೇಹಿ ದೇಹಿ, ಭಾರತ ಕೊಟ್ಟರೆ ನಾವು ಉಳಿಯುತ್ತೇವೆ ಅಂತ ಜಗತ್ತು ಭಾರತದ ಕಡೆಗೆ ನೋಡುವಂತಹ ಸ್ಥಿತಿಯನ್ನ ಅಂಬಿಕಾದ ವಿದ್ಯಾರ್ಥಿಗಳು ನಿರ್ಮಾಣ ಮಾಡಬೇಕು. ಆ ಸ್ಥಿತಿಯನ್ನ ನೀವು ನಿರ್ಮಾಣ ಮಾಡದವಾಗ ಯಶೋವಂತ ರಾಷ್ಟ್ರವನ್ನ, ಶ್ರದ್ಧಾವಂತ ರಾಷ್ಟ್ರವನ್ನ, ಶಕ್ತಿವಂತ ರಾಷ್ಟ್ರವನ್ನ ನಾವು ನೀವುಗಳ ಕಟ್ಟುವುದಕ್ಕೆ ಸಾಧ್ಯವಾಗುತ್ತದೆ. ಅಂತಹ ದೇಶ ಕಟ್ಟುವ ಕಾಯಕದಲ್ಲಿ ನಿರಂತರವಾಗಿ ನೀವುಗಳು ತೊಡಗಿಸಿಕೊಳ್ಳಿ. ನೀಟ್, JEE, CET, ಬೋರ್ಡ್ಸ್ ಎಕ್ಸಾಮಿನೇಷನ್, 100 ರ್ಯಾಂಕ್ ಇವುಗಳೆಲ್ಲದರ ನಡುವೆ ದೇಶ ಉಳಿದರೆ ಮಾತ್ರ ರ್ಯಾಂಕ್ಗೆ ಒಂದು ಅರ್ಥ ಬರುತ್ತದೆ. ನಾಳೆಯ ದಿವಸ ದೇಶವೂ ಧರ್ಮವೂ ಎರಡೂ ಉಳಿಯದೇ ಇದ್ದರೆ ರ್ಯಾಂಕ್ಗಳಿಂದ ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲು ದೇಶವನ್ನ ಉಳಿಸಿ ಅದರ ಮೂಲಕ ವಿದ್ಯೆಯಿಂದ ಜಗತ್ತನ್ನ ಆಳಬಲ್ಲಂತಹ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳೋದಕ್ಕೆ ನಿಮಗೆಲ್ಲರಿಗೂ ಕೂಡ ವಂದೇ ಮಾತರಂ ಪ್ರೇರಣೆಯನ್ನ ಕೊಡಲಿ ಅನ್ನುವಂತಹ ಆಶಯದೊಂದಿಗೆ ಭಾರತ ಮಾತೆಯ ಘೋಷಣೆಯನ್ನ ಹಾಕ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡೋದಕ್ಕೆ ತಾವುಗಳೆಲ್ಲ ಅನುಮತಿಯನ್ನ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಎರಡೂ ಕೈಗಳನ್ನ ಮೇಲಕ್ಕೆತ್ತಿ
ಭಾರತ ಮಾತೆಗೆ ಜೋರಾದ ಜಯಕಾರವನ್ನ ಹಾಕಿ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮವನ್ನ ನಾವು ಮುಕ್ತಾಯ ಮಾಡೋಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ, ದುರ್ಗೆ ಮಾತಾ की, ज्वाला माता की, काली माता की, राजा रामचंद्र की, बजरंग बली की, बोला छत्रपति शिवाजी महाराज की।